चक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ಕೌಸಲ್ಯೆಯ ಯೋಚನೆ ಮಗನನ್ನು ತಾನು ಕಟ್ಟಿ ಹಾಕಬೇಕು ಅಂತ. ನೀನು ದಶರಥನ ಆಜ್ಞೆಯನ್ನು ಪಾಲಿಸುವುದಾದರೆ ದಶರಥನಷ್ಟೇ ನಿನಗೆ ಅಮ್ಮನೂ ಕೂಡ ಮುಖ್ಯವಾದದ್ದು. ಹಾಗಾಗಿ ನೀನು ಅಮ್ಮನ ಮಾತನ್ನು ಕೂಡ ನಡೆಸಬೇಕು. ಅಪ್ಪ ಹೋಗು ಅಂತ ಹೇಳಿದರೆ ನಾನು ಹೇಳುತ್ತೇನೆ ಹೋಗಬೇಡ. ಅದರಿಂದಾಗಿ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಇರಲೇಬೇಕಾಗತ್ತೆ ಅಂತ ಹೀಗೆ ವಾದ ಮಾಡ್ತಾ ಹೋಗ್ತಾಳೆ. ಅದನ್ನು ಉತ್ತರಿಸ್ತಾ ರಾಮಚಂದ್ರನು ಕೂಡ ಅನೇಕ ಅದಕ್ಕೆ ಪ್ರತಿಯಾದ ಮಾತುಗಳನ್ನು ಹೇಳಿದ. ಆಗ ತಾಯಿ ಮತ್ತೆ ಕಥಂ ಹಿ ಧೇನು ಸ್ವಂ ವತ್ಸಂ ಗಚ್ಚಂತಂ ನಾನುಗಚ್ಚತಿ ಅಹಂ ತ್ವಾಂ ಅನುಗಮಿಷ್ಯಾಮಿ ಪುತ್ರ ಯತ್ರ ಗಮಿಷ್ಯಸಿ. ಕರು ಒಂದು ಗುಂಪನ್ನು ತೊರೆದು ಎಲ್ಲೋ ಪಕ್ಕಕ್ಕೆ ಸರಿದಾಗ ತಾಯಿ ಹುಡುಕುತ್ತಾ ತನ್ನ ಮಗುವಿನ ಹಿಂದೆಯೇ ಸರಿಯುವಂತೆ ನಾನೂ ಕೂಡ ನಿನ್ನ ಒಡನೆ ಬರುವುದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ರಾಜ ಕೈಕೇಯಿಯಿಂದ ವಂಚಿತನಾಗಿ ಅವಳನ್ನು ಮೆಚ್ಚಿಸಬೇಕು ಅಂತ ಹೇಳಿ ದೇಶವನ್ನು, ನಿನ್ನನ್ನು, ನನ್ನನ್ನು ಎಲ್ಲರನ್ನೂ ಬಲಿ ಕೊಟ್ಟಿದ್ದಾನೆ. ಇಲ್ಲಿ ನೀನಿರಬೇಕಾದ್ರೇ ಈ ಅವ್ಯವಸ್ಥೆ ನಡೆದಿದೆ ಅಂತಂದ ಮೇಲೆ ನೀನಿಲ್ಲಿಂದ ಹೋದ ಮೇಲೆ ನಮ್ಮ ಪರಿಸ್ಥಿತಿ ಏನಾದೀತು, ಇದನ್ನು ಯೋಚನೆ ಮಾಡು. ಹೀಗೆ ಹೇಳಿದಾಗ ರಾಮಚಂದ್ರ ಆಕೆಯನ್ನು ಸಮಾಧಾನಿಸುವುದಕ್ಕಾಗಿ ಹೇಳ್ತಾನೆ, ಖಂಡಿತ ನಿನಗೆ ನಾನು ದುಃಖ ಆಗಿಲ್ಲ, ಆಗಬಾರದು ಅಂತ ಹೇಳ್ತಾ ಇಲ್ಲ. ಆದರೆ ಭರ್ತು ಕಿಲ ಪರಿತ್ಯಾಗೋ ನೃಶಂಸಃ ಕೇವಲ ಸ್ತ್ರೀಯಾ ಸಭವತ್ಯಾ ನ ಕರ್ತವ್ಯೋ ಮನಸಾಪಿ ವಿಗರ್ಹಿತಃ. ಗಂಡನೊಬ್ಬ ಬದುಕಿದ್ದಾಗಲೇ ಆತನನ್ನು ತೊರೆದು ಬದುಕುವುದು ಒಂದು ವಿಧವೆಯ ಮನಸ್ಥಿತಿ. ಅಂದರೆ ನೀನು ತೊರೆದು ಬಂದಿದ್ದಿ ಅಂದರೆ ಇರಬೇಕಾದ್ರೇ ನಿನ್ನ ವಿಧವಾ ಯೋಚನೆಯನ್ನು ನೀನು ಹೊತ್ತುಕೊಂಡಂತಾಗುತ್ತೆ. ಮನಸಾಪಿ ವಿಗರ್ಹಿತಃ, ಅದು ಮಾಡುವುದಲ್ಲ, ಹಾಗೊಂದು ಯೋಚಿಸುವುದೂ ತಪ್ಪು. ಅಂಥ ಯೋಚನೆಯನ್ನು ಹೇಗಮ್ಮ ನೀನು ಮಾಡ್ತಿ? ಯಥಾ ಮಯಾ ಚೈವ ಭವತ್ಯಾ ಚ ಕರ್ತವ್ಯಂ ವಚನಂ ಪಿತುಃ ರಾಜಾ ಭರ್ತಾ ಗುರುಶ್ರೇಷ್ಠಃ ಸರ್ವೇಷಾಂ ಈಶ್ವರಃ ಪ್ರಭುಃ. ಸರಿ, ನನ್ನ ಮಾತು ನಡೆಸಿಕೊಡು ಅಂತ ನೀನು ತಾಯಿಯಾಗಿ ಹೇಳ್ತಾ ಇದ್ದಿ ಅಂತ ಹೇಳಿದಿ. ಆದರೆ ನಾವಿಬ್ಬರೂ ಅವನ ಮಾತನ್ನು ನಡೆಸಿಕೊಡಬೇಕಾದದ್ದು ಹೆಚ್ಚು ದೊಡ್ಡದಾಗುತ್ತೆ. ಯಾಕೆಂದರೆ ನೀನು ತಾಯಿಯಾಗಿ ಹೇಳ್ತಾ ಇದ್ದಿ, ಅವನು ಹಾಗಲ್ಲ. ಅವನು ಹೇಳಬೇಕಾದ್ರೆ ಒಬ್ಬ ರಾಜನಾಗಿದ್ದಾನೆ, ನಿನಗೆ ಗಂಡನಾಗಿದ್ದಾನೆ, ನನಗೆ ನಿನಗೆ ಇಬ್ಬರಿಗೂ ಗುರುವಾಗಿದ್ದಾನೆ, ನಮ್ಮೆಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ, ಇಡೀ ನಮ್ಮ ರಾಜ್ಯಕ್ಕೆ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಡೆಯನೆನಿಸಿದ್ದಾನೆ, ಸಮರ್ಥನಿದ್ದಾನೆ. ಇಂಥವನ ಮಾತನ್ನು ನಡೆಸಬೇಕೋ, ನೀನು ತಾಯಿಯನ್ನು ಅಷ್ಟೇ ಕಾರಣಕ್ಕೆ ನಾನು ನಿನ್ನ ಮಾತು ನಡೆಸಬೇಕೋ ಹೇಳು ಅಂತ ಹೀಗೆ ತಾಯಿಯನ್ನು ತನ್ನದೇ ಮಾತಿನಲ್ಲಿ ಅವಳು ತೋರಿದಂತಹ ಹಠವನ್ನು ಬಾಯಿ ಕಟ್ಟಿಸುವಂತೆ ಮರಳಿ ಹೇಳ್ತಾ, ಜೀವಂತ್ಯಾ ಹಿ ಸ್ತ್ರೀಯಾ ಭರ್ತ ದೈವತಂ ಪ್ರಭುರೇವ ಚ ಭವತ್ಯಾ ಮಮ ಚೈವಾದ್ಯ ರಾಜ ಪ್ರಭವತಿ ಪ್ರಭು. ನನಗೂ ನಿನಗೂ ಇಬ್ಬರಿಗೂ ರಾಜ ಅವನೇ, ನನಗೆ ನಿನಗೆ ಇಬ್ಬರಿಗೂ ಗುರು ಅವನೇ. ಅಂದ ಮೇಲೆ ಅವನ ಮಾತನ್ನೇ ನಾನು ನಡೆಸಿಕೊಡಬೇಕಾಗತ್ತೆ. ನಿನ್ನ ತೊಳಲಾಟ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಇದೆ. ನಹ್ಯನಾಥ ವಯಂ ರಾಜ್ಞ ಲೋಕನಾಥೇ ನಧೀಮತ ಭರತಶ್ಚಾಪಿ ಧರ್ಮಜ್ಞ ಧರ್ಮಾತ್ಮ ಸರ್ವಭೂತ ಪ್ರಿಯಂ ವದಃ ಭವತೀಂ ಅನುವರ್ತೇತ ಸಹಿ ಧರ್ಮರತಃ ಸದಾ. ಭರತನ ಬಗ್ಗೆ ಹೀಗೆ ನೀನು ಅಂದರೆ ನಾವು ಅನಾಥರಾದೆವು ಅಂತ ಅಂದಿಯಲ್ವಾ, ಆ ಮಾತನ್ನು ಹಿಂತೆಗೆದುಕೋ. ಖಂಡಿತ ನಾವು ಅನಾಥರಲ್ವೇ ಅಲ್ಲ. ನಮಗೆ
ಭರತನೆನ್ನುವಂತಹ ನಾಥ ಸಿಕ್ಕಿದ್ದಾನೆ. ಅವನು ಖಂಡಿತ ನಿನ್ನನ್ನು ನನ್ನನ್ನು ಎಲ್ಲರನ್ನೂ ನೋಡಿಕೊಳ್ತಾನೆ. ಧರ್ಮಾತ್ಮ, ಧರ್ಮದಲ್ಲಿ ಮನಸ್ಸು ಇಟ್ಟವನು. ಸರ್ವಭೂತ ಪ್ರಿಯಂವದಃ, ಎಲ್ಲ ಭೂತಗಳಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ, ಎಲ್ಲ ತನ್ನನ್ನು ಆಸರೆಯಾಗಿ ಪಡೆದವರಿಗೆ ಒಳ್ಳೆಯ ಮಾತನ್ನೇ ಆಡುವವನಾದ್ದರಿಂದ ಅನುವರ್ತೇತ, ನಿನ್ನನ್ನು ಖಂಡಿತ ಅನುಸರಿಸಿಯೇ ಅವನು ಇರ್ತಾನೆ. ಅದರಿಂದಾಗಿ ನಿನ್ನಿಂದ ದೂರ ಆಗುವ ಪ್ರಸಂಗ ಬೇಕಾಗಿಲ್ಲ ಅಂತ. ಹೀಗೆ ಯಥಾ ಮೈತು ನಿಷ್ಕ್ರಾಂತೆ ಪುತ್ರ ಶೋಕೇನ ಪಾರ್ಥಿವ ಶ್ರಮಂ ನಾವಾಪ್ನುಯಾತ್ ಕಿಂಚಿತ್ ಅಪ್ರಮತ್ತ ತಥಾ ಕುರು. ಮೈ ನಾನು ಹೊರಟರೆ ದಶರಥ ಪ್ರಾಣವನ್ನು ತೊರೀತಾನೆ. ಆಗ ನೀನೂ ಇಲ್ಲದೆ ಹೋದ ಸಂದರ್ಭ ಬಂತು ಅಂದರೆ ಆವಾಗ ಮತ್ತಷ್ಟು ನಮ್ಮ ಇಡೀ ರಾಜ್ಯದ ಅರಮನೆಯ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ. ಆದ್ದರಿಂದಾಗಿ ನೀನು ಗಂಡನನ್ನು ತೊರೆದರೆ ಆತನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಅಂತಾಗುತ್ತೆ. ಹೇಗಿದ್ದರೂ ಕೈಕೇಯಿ ತಾನು ಕೈ ಬಿಟ್ಟಿದ್ದಾಳೆ, ತನ್ನ ಸ್ವಾರ್ಥವನ್ನು ಮಾತ್ರ ಯೋಚಿಸ್ತಾ ಇದ್ದಾಳೆ. ನೀನು ಕೂಡ ನಿನ್ನ ಸ್ವಾರ್ಥಕ್ಕಾಗಿ ಗಂಡನನ್ನು ತೊರೆದು ಬರ್ತಿ ಅಂತಂದರೆ ಆತನಿಗೆ ಗತಿ ಯಾರು? ನಿನಗೂ ಗೊತ್ತಿದೆ ಪರಿಸ್ಥಿತಿ ಅರಮನೆಯ ಒಳಗೆ ನಡೆಯುವಂಥದ್ದೇನು ಅಂತ. ಅಸಹಾಯಕನಾಗಿ ರಾಜ ತಾನು ಮಾತು ನಡೆಸುವುದಕ್ಕೋಸ್ಕರ ಇಷ್ಟೆಲ್ಲ ಹೆಣಗಾಡ್ತಾ ಇದ್ದಾನೆ. ಬಿಟ್ಟರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನ್ನ ಮೇಲೆ ಆತನಿಗೆ ಆಸ್ಥೆ ಇಲ್ಲ, ಮಕ್ಕಳು ಅನ್ನುವ ಕರುಣೆ ಇಲ್ಲ ಅಂತ ಅರ್ಥ ಅಲ್ಲ. ದಾರುಣಶ್ಚಾಪ್ಯಯಂ ಶೋಕೋ ಯಥೈನಂ ನ ವಿನಾಶಯೇತ್. ನೀನು ಇಂಥ ಸಂದರ್ಭದಲ್ಲಿ ಅವನು ಉಸಿರು ಬಿಡದಂತೆ ತಡೆದು ನಿಲ್ಲಿಸುವುದಕ್ಕಾಗಿ ಅವನ ಜೊತೆಗೂಡಿ ನಾನೊಬ್ಬಳಿದ್ದೇನೆ ಅಂತನ್ನುವ ಭರವಸೆಯ ಬೆಳಕಾಗಿ ಅವಳ ಜೊತೆಗಿದ್ದರೆ ಆತ ಪ್ರಾಣ ಬಿಡಲಾರ. ಯಾಕೆಂದರೆ ರಾಜ್ಞೋ ವೃದ್ಧಸ್ಯ ಸತತಂ ಹಿತಂಚರ ಸಮಾಹಿತ. ಅವನು ವೃದ್ಧ, ಇಡೀ ದೇಶದ ವ್ಯವಸ್ಥೆಯನ್ನು ನೋಡಿಕೊಳ್ಳುವವನನ್ನು ಕೇಳೋರಿಲ್ಲ ಅಂತಿರುತ್ತೆ ಎಷ್ಟೋ ಸಲ. ಅವನು ಮನೆಗೆ ಬರುವುದೇ ತನ್ನ ಬೇರೆ ಎಲ್ಲ ತೊಳಲಾಟಗಳನ್ನು ತಪ್ಪಿಸಿಕೊಂಡು ಒಂದಿಷ್ಟು ಹಿತವನ್ನು ಬಯಸಿ ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೋಸ್ಕರ ಮನೆಗೆ ಬರ್ತಾನೆ. ನೀವು ಹೀಗೆ ಕಿತ್ತಾಡ್ತಾ ಅವನಿಗೆ ಸಮಾಧಾನ ನೀಡುವುದಕ್ಕೆ, ಒಳ್ಳೆ ಮಾತಾಡುವುದಕ್ಕೆ ನೀವು ಹಿಂಜರಿತೀರಿ ಅಂತಂದರೆ ಆ ವೃದ್ಧನಾದ ರಾಜ ಏನು ಮಾಡಿಯಾನು ಹೇಳು. ಅದರಿಂದಾಗಿ ನೀನು ಅವನನ್ನು ಸಂತೋಷಪಡಿಸುವುದಕ್ಕಾಗಿ ಇಲ್ಲಿ ಇರಲೇಬೇಕು. ಹಿತಂಚರ, ಆತನಿಗೆ ಹಿತವನ್ನು ಮಾಡು. ರಾಜ ದೇವತೆ, ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ಮಾತು ಇದೆ. ಭಗವಂತನನ್ನು ಮೆಚ್ಚಿಸುವುದಕ್ಕೆ ಗಂಡನನ್ನಾಗಲಿ, ರಾಜನನ್ನಾಗಲಿ, ಗುರುವನ್ನಾಗಲಿ, ಈಶ್ವರನನ್ನಾಗಲಿ, ಹೀಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಆತ ನಿನ್ನಿಂದ ಪೂಜ್ಯನೇ ಆಗಿದ್ದಾನೆ, ನಿನ್ನಿಂದ ಉಪಾಸ್ಯನೇ ಆಗಿದ್ದಾನೆ. ನೀನು ಆ ರೀತಿಯೇ ಆತನನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ವ್ರತೋಪವಾಸ ನಿರತ ಯಾ ನಾರೀ ಪರಮೋತ್ತಮ ಭರ್ತಾರಂ ನಾನು ವರ್ತೇತ ಸಾನು ಪಾಪ ಗತಿರ್ಭವೇತ್. ನೀನು ನನ್ನನ್ನು ಸಿಂಹಾಸನದಲ್ಲಿ ಕೂಡುವುದನ್ನು ನೋಡಿ ಸಂತೋಷ ಪಡುವುದಕ್ಕಾಗಿ ಎಷ್ಟೆಲ್ಲ ವ್ರತಾಚಾರಗಳನ್ನು ಮಾಡ್ತಾ ಇದ್ದಿ. ಆಗಲೂ ಬರುವಾಗ ಯಜ್ಞದಲ್ಲಿ ಕುಳಿತು ಆಹುತಿಗಳನ್ನು ಭಗವಂತನಿಗೆ ನಿವೇದಿಸಿ ಅನೇಕ ಭಗವಂತನಿಗೆ ಸಮರ್ಪಣೆಗಳನ್ನಿಟ್ಟು ನೈವೇದ್ಯಗಳನ್ನಿಟ್ಟು ಅರ್ಚನೆ ಮಾಡಿ ಮೆಚ್ಚಿಸಿ ತುಂಬ ಸಂತೋಷ ಪಡ್ತಾ ಇದ್ದವಳು ನೀನು. ಇಷ್ಟೆಲ್ಲ ವ್ರತೋಪಚಾರಗಳಲ್ಲಿ ನಿರತಳಾದವಳು, ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿದವಳು ಈ ಹೊತ್ತಿನಲ್ಲಿ ಭರ್ತಾರಂ ನಾನು ವರ್ತೇತ, ಅಕಸ್ಮಾತ್ ಗಂಡನನ್ನು ಅನುಸರಿಸಲಿಲ್ಲ ಅಂತಂದರೆ ಈ ವ್ರತಕ್ಕೆಲ್ಲ ಏನು ಅರ್ಥ? ಪಾಪಗತಿರ್ಭವೇತ್. ಇದು ಪಾಪದ ಕಡೆಗಿನ ದಾರಿಯಾದೀತು ಹೊರತು ಸಜ್ಜನಿಕೆಯ ಲಕ್ಷಣ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಭರ್ತುಶುಶ್ರೂಷಯ ನಾರಿ ಲಭತೆ ಸ್ವರ್ಗಮುತ್ತಮಂ ಅಪಿಯ ನಿರ್ನಮಸ್ಕಾರ ನಿವೃತ್ತ ದೇವಪೂಜನಾತ್. ಒಂದು ವೇಳೆ ದೇವತೆಗಳನ್ನು ಮೆಚ್ಚಿಸ್ಲಿಕ್ಕಾಗಲಿಲ್ಲ, ವ್ರತದಲ್ಲಿ ಹೆಚ್ಚು ತೊಡಗಲಿಕ್ಕಾಗಲಿಲ್ಲ, ಆದರೆ ಮನೆಯ ಯಜಮಾನನನ್ನೇ ಅತ್ಯಂತ ಚೆನ್ನಾಗಿ ನೋಡಿಕೊಳ್ಳುವ ಮನಸ್ಥಿತಿ ಎಲ್ಲಿಯೂ ತಪ್ಪದೆ ಆ ವ್ರತ ಅದೇ ವ್ರತವನ್ನು ಚೆನ್ನಾಗಿ ತೊಟ್ಟಿದ್ದಾಳೆ ಅಂತ ಆದರೆ ಅವಳು ಬೇರೆ ಮಾಡದೇ ಇದ್ದರು ನಿರ್ನಮಸ್ಕಾರ, ದೇವರಿಗೆ ನಮಸ್ಕಾರವೇ ಮಾಡಲಿಲ್ಲ, ದೇವಪೂಜನೆಯ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾಗಿ ತಾನು ಸಮಯವನ್ನು ಕಳೆಯದೆ ಈ ಕೆಲಸದಲ್ಲಿಯೇ ಸಮಯ ಹೊರಟು ಹೋಯಿತು ಅಂತಂದರೆ ಅವಳು ಪೂಜೆ ಮಾಡಲಿಲ್ಲ ಅನ್ನುವ ದೋಷ ಆಕೆಗಿಲ್ಲ. ಅವಳು ನಮಸ್ಕಾರ ಮಾಡಲಿಲ್ಲ ಅನ್ನುವ ಕೊರತೆ ಅಥವಾ ಯಾವುದೋ ಒಂದು ಮಾಡಬೇಕಾದದ್ದನ್ನು ಮಾಡಲಿಲ್ಲ ಅನ್ನುವ ದೋಷ ಆಕೆಯನ್ನು ತಟ್ಟುವುದಿಲ್ಲ. ಅದರ ಅರ್ಥ ಮಾಡಬಾರ್ದು ಅಂತಲ್ಲ. ಉಪವಾಸ ಕೂತಂತಹ ಮಕ್ಕಳನ್ನು, ಮನೆಯ ಮಂದಿಯನ್ನೆಲ್ಲ ಬಿಟ್ಟು ದೇವರ ಕೋಣೆಯಲ್ಲಿ ಕೂತು ನಾನು ಎಲ್ಲ ಮಾಡ್ತಾ ಇರ್ತೇನೆ, ನನ್ನ ಅಂತರಂಗದ ಸಾಧನೆಗೋಸ್ಕರ ಇದನ್ನು ಮಾಡ್ತೇನೆ ಅಂತ ಸ್ವಧರ್ಮವನ್ನು, ಸ್ವಕರ್ಮವನ್ನು ಬಿಟ್ಟು ಮಾತಾಡಿದರೆ ಆಗ ಹಸಿದ ಮಕ್ಕಳ, ಹಸಿದ ಮನೆಯ ಮಂದಿಯ
ನೋವು ಅನ್ನೋದು ದೇವರ ಪೂಜೆಯಿಂದ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಲ್ಲಲ್ಲಿಯೇ ಪರಿಹಾರ ಮಾಡಬೇಕು ಹೊರತು ಇನ್ನೊಂದು ಕಡೆ ಬಂದು ಪರಿಹಾರ ಮಾಡುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನೀನು ಭರ್ತುಃ ಶುಶ್ರೂಷಯ, ಭರ್ತ ಅಂತಂದರೆ ಕೇವಲ ಗಂಡ ಮಾತ್ರ ಅಂತಲ್ಲ, ನಿನಗೆ ಯಜಮಾನ ಅಂತ ಅನ್ನೋದು ಮಾತ್ರ ಅಲ್ಲದೆ ಒಂದು ದೇಶದ ಇಡೀ ಅಷ್ಟು ಪ್ರಜೆಗಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ತನ್ನ ಸಮಯವನ್ನು ಸದಾ ಶ್ರದ್ಧೆಯಿಂದ ವಿನಿಯೋಗಿಸುವವನು. ಹಿಂದೆ ಪ್ರಜೆಗಳು ಆ ಮಾತಾಡಿದ್ದಾರೆ. ರಾಮಚಂದ್ರ ನಮಗೆ ರಾಜನಾಗ್ತಾನೆ ಅಂತಂದಾಗ ದಶರಥ ಇಷ್ಟು ಕಾಲ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ, ಧರ್ಮದ ಗೆರೆಯನ್ನು ದಾಟದೆ 10 ದಿಕ್ಕುಗಳಲ್ಲಿಯೂ ಕೂಡ ರಥವನ್ನು ಓಡಿಸಿದ ಮಹಿಮ ಅವನು ಅಂತನ್ನುವ ಮಾತುಗಳನ್ನು ಆಡಿದ್ದಾರೆ. ಅಂದರೆ ಅದರ ಅರ್ಥ ತನ್ನ ರಾಜ್ಯಭಾರದ ನಡೆಯಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಿಕೊಂಡವನಲ್ಲ, ಸ್ವಾರ್ಥಕ್ಕಾಗಿ ಯೋಚಿಸಿದವನಲ್ಲ. ಇರಬಹುದು ಕೆಲವು ಲೋಪದೋಷಗಳು, ಕೆಲವು ಸಣ್ಣ ಪುಟ್ಟ ನ್ಯೂನತೆಗಳು, ವೀಕ್ನೆಸ್ಗಳು ಇರಬಹುದು, ಆದರೆ ಪ್ರಜೆಗಳ ಕ್ಷೇಮದ ವಿಷಯದಲ್ಲಿ ಯಾವತ್ತೂ ರಾಜಿ ಮಾಡಿಕೊಂಡವನಲ್ಲ. ಅಂತಹ ಮನೆಯ ಯಜಮಾನ ಮನೆಯ ಒಳಿತಿಗಾಗಿ ಅನೇಕ ಶ್ರಮಗಳನ್ನು ಪಟ್ಟು ಅದರ ಜೊತೆಗೆ ಆ ಮನೆಯ ಯಜಮಾನನ ಪ್ರತಿನಿಧಿಗಳಾಗಿರುವಂತಹ ಮಕ್ಕಳು ಅಥವಾ ಅವನನ್ನೇ ಅನುಸರಿಸಿಕೊಂಡು ಬರುವಂತಹ ಉಳಿದ ಬಂಧುಗಳು, ಇವರೆಲ್ಲರೂ ಕೂಡ ಆ ಮನೆಯ ಒಂದು ಭಾಗ. ಆ ಎಲ್ಲ ಭಾಗಗಳನ್ನು ಶುಶ್ರೂಷೆಯಿಂದ ನೋಡಿಕೊಳ್ಳುವುದು ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಯಜಮಾನನ ಪ್ರತಿನಿಧಿಯಾಗಿ ಸಂತತಿ ಇರುತ್ತೆ. ಆ ಸಂತತಿ ಮುಂದೆ ಇದೇ ಪರಂಪರೆಯನ್ನು ಮುಂದುವರಿಸಬೇಕಾದದ್ದಾಗಿರುತ್ತೆ. ಅಂತಹ ಪರಂಪರೆಯನ್ನು ಮುಂದುವರಿಸುವ ಮಕ್ಕಳಿಗೆ ತಾಯಿ ಸಿಗದೆ, ಶಿಕ್ಷಣ ಸಿಗದೆ, ಸಂಸ್ಕಾರ ಸಿಗದೆ ಹೋಯಿತು ಅಂತಂದರೆ ಆ ಮನೆಯ ಕುಲದ ವ್ಯವಸ್ಥೆಯೇ ನಾಶ ಆಗುತ್ತೆ. ಸ್ವಂತಕ್ಕಾಗಿ ಏನೋ ಮಾಡಿಕೊಳ್ಳಿಕ್ಕೆ ಹೋಗಿ ತಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡಬೇಕೋ ಅದನ್ನು ಕೊಡದೇ ಹೋದ್ಲು ಅಂತಾದರೆ ಅದು ಎಲ್ಲರದ್ದು, ತಾಯಿ ಮಾತ್ರ ಅಲ್ಲ, ತಂದೆಗೂ ಆ ಸಮಸ್ಯೆ ಜವಾಬ್ದಾರಿ ಇದ್ದೇ ಇದೆ. ಅಂದರೆ ಅದರ ಅರ್ಥ ಒಟ್ಟು ಮನೆಯ ಕಡೆಗೆ ಗಮನ ಕೊಟ್ಟು ಆ ಮೂಲಕ ನಿತ್ಯದ ಕೆಲವು ಅನಿವಾರ್ಯ ಕರ್ತವ್ಯಗಳು ಏನಿದೆಯೋ ಅದನ್ನು ಮಾಡಿಕೊಂಡು ಉಳಿದದ್ದನ್ನೆಲ್ಲ ಜೋಡಿಸಿಕೊಂಡ್ರೆ ಅದು ಪೂರ್ಣ ಅಂತ ಅನಿಸಿಕೊಳ್ಳುತ್ತೆ. ಆದರೆ ಮಾಡಲೇಬೇಕಾದ್ದನ್ನು ಬಿಟ್ಟು ಉಳಿದದ್ದಕ್ಕೆ ಹೆಚ್ಚು ಗಮನ ಕೊಟ್ಟು ಅದು ದೇವಪೂಜೆ ಅಥವಾ ಇನ್ನೇನೋ ಸಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರ ಹಿನ್ನೆಲೆ ಅದು ಪರಿಪೂರ್ಣತೆಯನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನು ಮನೆಯಲ್ಲಿ ನೋಡಿಕೊಳ್ಳುವುದಕ್ಕೆ ಅಂದರೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳದೆ ನಾವು ಯಾವುದೋ ಕ್ಲಬ್ ಮೆಂಬರು ಅಥವಾ ಇನ್ನೇನೋ ಊರು ಸುತ್ತಿ ಸಮಾಜ ಸೇವೆ ಅಂತ ಮಾಡ್ತಾ ಕೂತಿದ್ರೆ ಮನೆಯ ಜವಾಬ್ದಾರಿಯನ್ನು ಹೊತ್ತಿಲ್ಲ ಅಂತನ್ನುವ ಆ ದೋಷ ಖಂಡಿತ, ಆ ಪೆಟ್ಟು ನಾಳೆ ಸಮಾಜದಲ್ಲಿ ಅವರ ಮುಖೇನನೇ ಗೊತ್ತಾಗುತ್ತೆ. ಅದರಿಂದಾಗಿ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಅಗತ್ಯವಾದದ್ದು ಯಾವುದೋ ಅದನ್ನು ಮೊದಲು ತೆಗೆದುಕೊಂಡು ಅದರ ಜೊತೆಗೆ ಸಹಾಯಕ್ಕೆ ಸಮಯ, ಸಂದರ್ಭಗಳು, ಅವಸರಗಳು ಒದಗಿ ಬಂದಾಗ ಸೇರಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು ಅನ್ನುವ ಕಾರಣಕ್ಕಾಗಿ ಅಮ್ಮ, ನೀನು ಈಗ ತಂದೆಯ ಜೊತೆಗೆ ಇರಬೇಕಾದದ್ದು ನಿನ್ನ ಧರ್ಮ. ನಿನ್ನನ್ನು ನಾನು ಮಗನಾಗಿ ಏನೋ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ನಾನು ತಂದೆಯಿಂದಲೇ ಅನೇಕ ಬಾರಿ ಇಂಥ ವಿಷಯಗಳನ್ನು ಚರ್ಚಿಸಿದ್ದೇನೆ ಕೂಡ. ಅವನಿಂದಲೇ ಈ ವಿಷಯಗಳನ್ನೆಲ್ಲ ನಿನ್ನ ಮುಂದೆ ಪ್ರಸ್ತಾವ ಮಾಡ್ತಾ ಇದ್ದೇನೆ. ನಾನು ಆಲೋಚಿಸಿ ಮಾತಾಡ್ತಾ ಇದ್ದೇನಮ್ಮ. ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಿ ನಿಂತು ನಾನು ಮಾತಾಡ್ತಾ ಇಲ್ಲ. ನಾನು ಸಮಗ್ರ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ನಿನ್ನಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಪ್ರಾಪ್ಸ್ಯಸೆ ಪರಮಂ ಕಾಮಂ ಮೈಕ ಪ್ರತ್ಯಾಗತೆ ಸತಿ ಯದಿ ಧರ್ಮಭೃತಾಂ ಶ್ರೇಷ್ಠೋ ಧಾರಯಿಷ್ಯತಿ ಜೀವಿತಂ. ಒಂದು ವೇಳೆ ನೀನು ಈ ಶುಶ್ರೂಷೆಯನ್ನು ಮಾಡಿ ಆ ತಂದೆಯನ್ನು ಬದುಕಿಸಿ ಉಳಿಸಿಕೊಂಡು ಅವರ ಆಸೆ ಆಶೋತ್ತರಗಳನ್ನು ಈಡೇರಿಸಿಕೊಂಡು ನಾನು ಬರುವ ತನಕವೂ ನೋಡಿಕೊಂಡೇ ಆದರೆ ಈಗ ಕಳೆದ ಕ್ಷಣ ಮತ್ತೆ ಮರುಕಳಿಸ್ಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಶುಶ್ರೂಷಾಮೇವ ಕುರುವೇತ ಭರ್ತು ಪ್ರಿಯ ಹಿತೇ ರತ ಏಷ ಧರ್ಮ ಪುರಾ ಹೃಷ್ಟೋ ಲೋಕೆ ವೇದೇ ಶ್ರುತ ಸ್ಮೃತಃ. ಹಿಂದಿನ ಇದೊಂದು ಜೀವನ ಶೈಲಿ ಹೊರತು ಇದು ಯಾರನ್ನೇ ಒಬ್ಬರನ್ನು ಅವರ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿ ಹಾಕುವುದಕ್ಕೆ ಹಾಕಿದ ಕಟ್ಟುಪಾಡುಗಳಲ್ಲ. ಹಿಂದಿನ ಎಲ್ಲರ ಆಲೋಚನೆ ಎಲ್ಲರಿಗೂ ಅವರವರ ಸ್ಥಾನದಲ್ಲಿ ಆ ಮಹತ್ವವನ್ನು ಕೊಟ್ಟೇ ಸಮಾಜದ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪಟ್ಟ ಪ್ರಯತ್ನ ಇದು ಧರ್ಮ. ನೀನು ಮನೆವಾಳ್ತೆಯನ್ನು ಪಕ್ಕಕ್ಕಿಟ್ಟು ಲೋಕವಾರ್ತೆಯಲ್ಲಿ ತೊಡಗಿಕೊಂಡು ಆಗಬೇಕಾದ್ದನ್ನು ಬಿಟ್ಟು ಉಳಿದದ್ದರ ಕಡೆ ಗಮನ ಕೊಟ್ಟರೆ ಅದು ಧರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ. ಅದು ವೇದಗಳೂ ಕೂಡ ಎಚ್ಚರ ಕೊಡುವಂಥದ್ದೇನು ಅಂದರೆ ಮನೆಯ ಎಲ್ಲ ವ್ಯವಸ್ಥೆ ಅಂತ ಅನ್ನೋದು ಸರಿ ಹೋದಾಗಲೇ
ಎಲ್ಲ ಮನೆಗಳು ಸರಿ ಹೋದರೆ ಲೋಕ ತಾನಾಗಿ ಸರಿ ಹೋಗುತ್ತೆ. ನಾವು ಮನೆಗೆ ಗಮನ ಕೊಡದೆ ಊರಿಗೆ ಗಮನ ಕೊಟ್ಟು ಎಲ್ಲ ಮನೆಗಳು ಹೀಗೆ ಆಯಿತು ಅಂತಂದರೆ ನಾವು ಎಷ್ಟು ಹೊರಗಿನಿಂದ ಮಡಿಕೆಯ ಹೊರಬಾಯಿಯನ್ನು ಮುಚ್ಚಿದ ಹಾಗಾಯಿತು. ಕೆಳಗಡೆ ತೂತಿರುವುದನ್ನು ನೋಡಲೇ ಇಲ್ಲ. ತಳದಲ್ಲಿರುವ ತೂತನ್ನು ತುಂಬಿಸದೆ ಅಥವಾ ಆ ತಳವನ್ನು ಮುಚ್ಚದೆ ನಾವು ಮೇಲಿನ ಬಾಯಿಯನ್ನು ಗಟ್ಟಿ ಹೊದೆದು ಹಿಡ್ಕೊಳ್ತೇವೆ ಅಂತನ್ನುವ ಮಾತನ್ನಾಡಿದರೆ ಅದೆಷ್ಟು ಮೂರ್ಖತನವೋ ಹಾಗಾದೀತು. ಎಲ್ಲರೂ ಅವರವರ ಮನೆಯ ವ್ಯವಸ್ಥೆಯನ್ನು ದಾರಿ ತಪ್ಪದಂತೆ ಗುರಿ ತಪ್ಪದಂತೆ ಸರಿಯಾಗಿ ಇರಿಸಿಕೊಂಡ್ರೆ ಸಮಾಜ ತನ್ನಿಂದ ತಾನೇ ಸುಸ್ಥಿತಿಯಲ್ಲಿ ನಿಲ್ಲುತ್ತೆ. ಆ ಸುಸ್ಥಿತಿಯಲ್ಲಿರುವ ಸಮಾಜ ದೇಶದ ಸುಸ್ಥಿತಿಗೆ ಕಾರಣವಾಗುತ್ತೆ. ಹಾಗಾಗಿ ಇದನ್ನು ವೇದಗಳು ಪರಮಧರ್ಮ ಪುರಾದೃಷ್ಟ ಇದು ಎಲ್ಲನೂ ನೋಡಿ ಮಾತಾಡಿದ ವಿಷಯ. ಯಾವುದನ್ನು ಕೂಡ ಆಗ್ರಹಪೂರ್ವಕವಾಗಿ ಈ ಮಾತುಗಳನ್ನು ಆಡಿದ್ದಿಲ್ಲ. ಅವರವರಿಗೆ ಏನು ಸಿಗಬೇಕೋ ಸಮಾಜದಲ್ಲಿ ಗೌರವ ಇದನ್ನೆಲ್ಲ ಕೊಡದೆ ಯಾವತ್ತೂ ಕೂಡ ಸ್ವಾರ್ಥದಲ್ಲಿ ಯೋಚಿಸಿ ಅಂತ ಹೇಳಿದ್ದಿಲ್ಲ. ಆದರೆ ಸ್ವಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿರ್ವಹಿಸದೆ ಉಳಿದದ್ದನ್ನು ನಾವು ಕೈ ಹಾಕಿದಾಗ ಆಚೆಗೆ ಅದೂ ಇಲ್ಲ ಈಚೆಗೆ ಇದೂ ಇಲ್ಲ ಅಂತ ಎರಡು ದೋಣಿಯಲ್ಲಿ ಕಾಲಿಟ್ಟದ್ದಾಗುತ್ತೆ. ಯಾಕೆಂದರೆ ಮನೆಯ ಜವಾಬ್ದಾರಿಯನ್ನು ಪೂರ್ತಿ ಬಿಟ್ಟು ಬಿಡುವುದು ಅಸಾಧ್ಯ. ಯಾಕೆಂದರೆ ಮನೆ ಅಂತ ಅನ್ನೋದು ಬೇಕೇ ಬೇಕು, ನಮ್ಮ ಉಳಿವಿಗೋಸ್ಕರ, ನಮ್ಮ ಆಸರೆಗೋಸ್ಕರ. ಆದರೆ ಅಲ್ಲಿ ಅಷ್ಟು ಮಾತ್ರ ಮಾಡಿಕೊಂಡು ಉಳಿದದ್ದರ ಜವಾಬ್ದಾರಿಯನ್ನು ಕೈ ದೊರೆತಾಗ ಅದು ಮತ್ತಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ. ಹೀಗೆ ಹೇಳಿದಾಗ ರಾಮ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಕೌಸಲ್ಯೆ ನಿನ್ನನ್ನೂ ಕಳ್ಕೊಂಡು ಗಂಡನಿಂದಲೂ ತಿರಸ್ಕೃತಳಾಗಿ ನಾನು ಬದುಕಬೇಕಾದ ಪರಿಸ್ಥಿತಿಯನ್ನು ಯೋಚಿಸುವುದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ವ್ಯಥೆ ಪಡ್ತಾ ಗಚ್ಚ ಪುತ್ರ, ಆದರೆ ನೀನು ಹೇಳಿದ ವಿಷಯ ನನಗೆ ಮನದಟ್ಟಾಯಿತು. ನನ್ನ ದುಃಖ ಅದೇನು ಬೇಡ ಅಂದರೆ ಮನಸ್ಸು ತಡೆಯುವುದಿಲ್ಲ, ದುಃಖ ಹಾಗೇ ಆಗುತ್ತೆ. ಆದರೆ ನೀನು ಹೇಳಿದ ವಿಷಯವನ್ನು ಯೋಚಿಸಿದ ಮೇಲೆ ಹೌದು ಅಂತ ಅನ್ನಿಸ್ತಾ ಇದೆ. ಅದರಿಂದಾಗಿ ಗುರುವಾಗಿ, ಪ್ರಜೆಗಳಿಗೆ ಯಜಮಾನನಾಗಿ, ನನಗೂ ಒಡೆಯನಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಆತನ ಮಾತು ಅಂತ ಅನ್ನೋದು ನೀನು ಪಾಲಿಸಬೇಕಾದದ್ದು, ನಾನು ಪಾಲಿಸಬೇಕಾದದ್ದು. ಆ ದೃಷ್ಟಿಯಿಂದ ಗಚ್ಚ ಪುತ್ರ, ಹೋಗು ಕಾಡಿಗೆ ಮಗು, ಭದ್ರಂ ತೇಸ್ತು ಸದಾ, ನಿನಗೆ ಯಾವಾಗಲೂ ಮಂಗಳವೇ ಉಂಟಾಗಲಿ. ಪುನಸ್ತ್ವಯಿ ನಿವೃತ್ತೇತು, ನೀನು ಮತ್ತೆ ಮರಳಿ ಬಂದಾಗಲೇ ನಾನು ಈ ಸೊಬಗನ್ನು ಮರುಕಳಿಸುವ ಆಸೆಯನ್ನು ಹೊತ್ತು ಈ ಒಳ್ಳೆಯ ಮಾತನ್ನು ಮನಸ್ಫೂರ್ತಿಯಾಗಿ ಆಡ್ತಾ ಇದ್ದೇನೆ. ಇದರಲ್ಲಿ ಮತ್ತೆ ನನ್ನ ಒಳಗೆಂದು ಯೋಚನೆ ಹೊರಗೊಂದು ಯೋಚನೆ ಇಲ್ಲ. ಪ್ರತ್ಯಾಗತೆ ಮಹಾಭಾಗೆ ಕೃತಾರ್ಥೆ ಚರಿತೌ ವ್ರತೆ ಪಿತೃನಾನ್ ಋಣ್ಯತಾಂ ಪ್ರಾಪ್ತೆ ತ್ವಯಿ ಲಪ್ಸ್ಯೆ ಪರಂ ಸುಖಂ. ನೀನು ಮರಳಿ ಬಂದಾಗ ನಿನ್ನ ಮಾತು ಅಂತ ಅನ್ನೋದು ಪಾಲನೆಗೊಂಡಿತು, ನೀನು ನಡೆಸಬೇಕು ಅಂತ ಅಂದುಕೊಂಡಿದ್ದ ಮಾತು ಮುಕ್ತಾಯಗೊಂಡಿತು. ಆಗ ನಾನು ಮತ್ತೆ ಈ ಕ್ಷಣದಲ್ಲಿ ನಾನು ಏನೇನು ಸುಖವಂತ ಅಂದುಕೊಂಡಿದ್ನೋ ಅದೆಲ್ಲವೂ ಲಪ್ಸ್ಯೇ ಪರಂ ಸುಖಂ, ಆ ಸುಖವನ್ನು ಮತ್ತೆ ನಾನು ಪಡೀತೇನೆ. ಕೃತಾಂತಸ್ಯ ಗತಿ ಪುತ್ರ ದುರ್ವಿಭಾವ್ಯ ಸದಾ ಭುವಿ ಯಸ್ತ್ವಾಂ ಸಂಚೋದಯತಿ ಮೇ ವಚ ಅಚ್ಛಿದ್ಯ ರಾಘವ. ಹೌದು, ಧರ್ಮವನ್ನು ನಡೆಸುವುದಕ್ಕೆ ಅವಕಾಶ ಸಿಕ್ಕಿದಾಗ ಸಚ್ಚಿಂತನೆಯನ್ನು ನಾವು ರೂಢಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು. ನೀನು ಯಾವುದನ್ನು ನನ್ನಲ್ಲಿ ಪ್ರೇರೇಪಿಸಿದೆಯೋ ಮಾತುಗಳಿಂದ ಅದೆಲ್ಲವೂ ನನಗೆ ಮನದಟ್ಟಾಯಿತು. ಹೊರಡು ಈಗ. ನೀನು ಮರಳಿ ಬಂದಾಗ ನಾನು ಪಡೆಯುವ ಆ ಸಂತೋಷವನ್ನೇ ಮನಸ್ಸಿನಲ್ಲಿ ಹೊತ್ತು ಅಲ್ಲಿಯ ತನಕ ಕಾಲ ಕಳೀತೇನೆ ಅಂತ ಹೀಗೆ ಹೇಳಿ ಆಶೀರ್ವದಿಸುವಾಗ ಅಲ್ಲೇ ಇದ್ದ ಸಾಪನೀಯ ತಮಾಯಾಸಂ ಉಪಸ್ಪೃಶ್ಯ ಜಲಂ ಶುಚಿ ಚಕಾರ ಮಾತಾ ರಾಮಸ್ಯ ಮಂಗಲಾನಿ ಮನಸ್ವಿನಿ. ಮನಃಪೂರ್ವಕವಾಗಿ ಮನಸ್ವಿನಿ ಎನಿಸಿದಂತಹ ರಾಮನ ತಾಯಿಯಾದ ಕೌಸಲ್ಯೆಯು ಕೈ ತೊಳೆದು ಆತನಿಗೂ ಕೂಡ ಕೈಕಾಲು ತೊಳೆಯುವುದಕ್ಕೆ ನೀರನ್ನು ಕೊಟ್ಟು ಸಂತೋಷಪಡಿಸುತ್ತಾ, ನಿನ್ನನ್ನು ತಡೆಯೋರು ಯಾರೂ ಇಲ್ಲ, ಆದರೆ ಮರಳಿ ಬೇಗ ಬಾ. ಹೇಗೆ ಹಿಂದೆ ಇಂತಹ ಸಂದರ್ಭಗಳು ಬಂದಾಗ ಅವರು ಮಂಗಳವನ್ನು ಪಡೆಯುವುದಕ್ಕಾಗಿ ಏನೇನು ಕೃತ್ಯಗಳನ್ನು ನಡೆಸಿದ್ರು, ಕರ್ತವ್ಯಗಳನ್ನು ನಡೆಸಿದ್ರು, ನಾನು ಕೂಡ ಅಂತಹ ಮಂಗಲ ಕರ್ತವ್ಯಗಳನ್ನು ನಡೆಸಿ ನಿನಗೆ ಹಿತವನ್ನು ಕೋರ್ತಾ ಇದ್ದೇನೆ. ಯಾನಿ ದತ್ತಾನಿ ತೇಸ್ತ್ರಾಣಿ ವಿಶ್ವಾಮಿತ್ರೇಣ ಧೀಮತ ತಾನಿ ತ್ವಾಂ ಅಭಿರಕ್ಷಂತು ಗುಣೈ ಸಂಮುದಿತಂ ಸದಾ. ನಿನಗೆ ಗುರುಗಳ ಜೊತೆಗೆ ಓಡಾಡುವಾಗ ಸಿಕ್ಕಿದ ಅಸ್ತ್ರಗಳೇನಿವೆಯೋ ಅವೆಲ್ಲವೂ ನಿನ್ನ ಕಾಡಿನ ಓಡಾಟದಲ್ಲಿ ಸಹಾಯಕ್ಕೆ ಬರಲಿ.
ಅಷ್ಟೇ ಅಲ್ಲ, ನಿನಗೆ ಎಲ್ಲ ದೇವತೆಗಳ ಹೆಸರು, ಅನೇಕ ಸಮೂಹ ದೇವತೆಗಳ ಹೆಸರನ್ನೆಲ್ಲ ಗುರುತಿಸಿ ಅವರೆಲ್ಲರೂ ನಿನಗೆ ಮಂಗಳವನ್ನುಂಟು ಮಾಡಲಿ ಅಂತ ಹೇಳ್ತಾ, ನಿನಗೆ ಎಲ್ಲಿಯೇ ಕಾಡಿನಲ್ಲಿ ಪಿತೃಶುಶ್ರೂಷಯ ಪುತ್ರ ಮಾತೃಶುಶ್ರೂಷಯ ತಥಾ ಸತ್ಯೇನ ಚ ಮಹಾಬಾಹೋ ಚಿರಂಜೀವ ಅಭಿರಕ್ಷಿತ ಜೀವ, ಬಹಳ ಕಾಲ ಬಾಳು. ನೀನು ತಂದೆಯನ್ನು ತಾಯಿಯನ್ನು ಎಷ್ಟು ಆದರದಿಂದ ಕಂಡಿದ್ದೀಯೋ, ಎಷ್ಟು ಅವರ ಮೇಲೆ ಗೌರವದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೀಯೋ, ಅವು ನಿನ್ನನ್ನು ಖಂಡಿತ ರಕ್ಷಿಸುತ್ತದೆ, ರಕ್ಷಿಸಲಿ ಕೂಡ. ಅಷ್ಟೇ ಅಲ್ಲ, ಕಾಡಿನಲ್ಲಿ ಸಿಗುವ ಅನೇಕ ವಸ್ತುಗಳು ಅಥವಾ ಇಲ್ಲಿ ತನಕ ನಾವು ವ್ರತಗಳಲ್ಲಿ ಬಳಸಿದಂತಹ ಸಮಿಧೆಗಳಿರ್ಬೋದು, ದರ್ಭೆಗಳಿರಬಹುದು, ಅಥವಾ ಬೇರೆ ಬೇರೆ ನಾವು ಆಚರಿಸಿದ ವ್ರತಗಳಿರಬಹುದು, ಅಥವಾ ಕಾಡಿನಲ್ಲೇ ಬೆಟ್ಟಗಳು, ಮರಗಳು, ನದಿಗಳು, ಅನೇಕ ಸರೋವರಗಳು, ಅಲ್ಲಿ ಓಡಾಡುವಂತಹ ಪತಂಗಗಳು, ಆನೆಗಳು, ಕುದುರೆಗಳು, ಜೊತೆಗಿರುವಂತಹ ಸಿಂಹವೇ ಮೊದಲಾದ ಕಾಡು ಪ್ರಾಣಿಗಳು ನಿನ್ನನ್ನು ಸದಾ ರಕ್ಷಿಸಲಿ. ಸಿದ್ಧರು, ಸಾಧ್ಯರು, ಮರುದ್ದೇವತೆಗಳು ನಿನಗೆ ಸ್ವಸ್ತಿಯನ್ನುಂಟು ಮಾಡಲಿ. ಧಾತ ವಿಧಾತೃಗಳು ನಿನ್ನ ಬದುಕಿಗೆ ಧಾರಣೆಯನ್ನು ಕೊಡಲಿ. ಹೀಗೆ ಪೂಷ, ಭಗ, ಅರಿಯಮ, ಲೋಕಪಾಲರು, ವಾಸವರು, ದೇವತೆಗಳು, ಋತುಗಳು, ಕಾಲದೇವತೆಗಳು, ಬೆಟ್ಟದ ದೇವತೆಗಳು, ನದಿಗಳ ದೇವತೆಗಳು, ಕಾಲದ ದೇವತೆಗಳು ಎಲ್ಲರೂ ಕೂಡ ನಿನ್ನ ದಾರಿಯುದ್ದಕ್ಕೂ ನಿನಗೆ ಮಂಗಳವನ್ನುಂಟು ಮಾಡಲಿ. ಅಷ್ಟೇ ಅಲ್ಲದೆ ರಾಕ್ಷಸರ, ಪಿಶಾಚರ, ಅತ್ಯಂತ ಭಯಂಕರವಾದ ಕ್ರೂರ ಕರ್ಮಿಗಳೆನಿಸಿದಂತಹ ಮಾಂಸವನ್ನು ಹಿಸಿದು ತಿನ್ನುವಂತಹ ರಕ್ಕಸರ ದೃಷ್ಟಿ ನಿನ್ನ ಮೇಲೆ ಯಾವತ್ತೂ ಬೀಳದಿರಲಿ. ಮಾಭೂತ್ ಪುತ್ರಕತೆ ಭಯಂ, ಅವರಿಂದ ನಿನಗೆ ಯಾವತ್ತೂ ಭಯ ಉಂಟಾಗದೇ ಇರಲಿ. ಅಷ್ಟೇ ಅಲ್ಲ, ಜ್ವಲನಂ ಸಮುಪಾದಾಯ ಬ್ರಾಹ್ಮಣೇನ ಮಹಾತ್ಮನ ಹಾವಯಾಮಾಸ ವಿಧಿನ ರಾಮಮಂಗಲ ಕಾರಣಾತ್. ಒಬ್ಬ ಋತ್ವಿಜನನ್ನು ಕರೆಸಿ ಒಂದು ಅಲ್ಲೇ ತಕ್ಷಣದಲ್ಲಿ ಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಎಲ್ಲ ದೋಷಗಳು, ದೃಷ್ಟಿಗಳು ಹೊರಟು ಹೋಗಲಿ ಅಂತ ಪ್ರಾರ್ಥಿಸಿ ಭಗವಂತ ನಾರಾಯಣನಿಗೆ ಆಹುತಿಗಳನ್ನಿಟ್ಟು ಆ ಮೂಲಕ ಮಂಗಲ ಕರ್ತವ್ಯಗಳನ್ನು ನಡೆಸಿ ಆತನಿಗೂ ಕೊಡಬೇಕಾದಂತಹ ಉಪಾಯನವನ್ನಿತ್ತು ಕಳುಹಿಸಿಕೊಟ್ಟಿದ್ದಾಳೆ. ಹೀಗೆ ಹುತ ಹವ್ಯಾವಶೇಷೇಣ ಬಾಹ್ಯಂ ಬಲಿಂ ಅಕಲ್ಪಯತ್, ಉಳಿದ ಹವಿರ್ದ್ರವ್ಯವನ್ನು ತೆಗೆದುಕೊಂಡು ಹೋಗಿ ಹೊರಗಿನ ಎಲ್ಲ ಭೂತ ಪ್ರೇತಗಳಿಗೆ ಅಥವಾ ಅಲ್ಲೇ ವಾಸವಾಗಿದ್ದಂತಹ ಉಳಿದ ಪ್ರಾಣಿಗಳಿಗೆ ಬಲಿಯನ್ನಿತ್ತು. ಬಲಿ ಅಂತಂದರೆ ಪೂಜೆ ಅಂತ ಅಷ್ಟೇ ಅರ್ಥ. ಅದನ್ನು ನೀಡುವುದರ ಉದ್ದೇಶ ಏನು ಅಂದರೆ ಕೃತಜ್ಞತೆಯನ್ನು ಅರ್ಪಿಸುವುದು ಅಂತ. ಪ್ರಕೃತಿಯಲ್ಲಿ ನಮಗೆ ಎಲ್ಲವೂ ದೊರಕಿದೆ, ನಾವು ಅದಕ್ಕೆ ನೀನು ದೊರಕಿಸಿದ್ದಕ್ಕೆ ಪ್ರತಿಯಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಅಂತನ್ನುವ ವ್ಯವಸ್ಥೆಯನ್ನು ಮಾಡ್ತಾ, ಹೇಗೆ ವೃತ್ರನನ್ನು ಕೊಲ್ಲುವುದಕ್ಕಾಗಿ ಇಂದ್ರ ಹೊರಟಾಗ ಅಥವಾ ಸಮುದ್ರ ಮಥನಕ್ಕಾಗಿ ಇಂದ್ರ ಹೊರಟಾಗ ಅದಿತಿ ಆತನನ್ನು ಮಂಗಳಮಯವನ್ನಾಗಿಸಿ ಕಳುಹಿಸಿದಳೋ, ಹಾಗೆ ಕೌಸಲ್ಯ ರಾಮನನ್ನು ಕೂಡ ಅದೇ ರೀತಿಯಾದ ಮಂಗಲ ಕರ್ತವ್ಯಗಳನ್ನು ಮಾಡಿದ್ಲು. ಹೇಗೆ ಅಮೃತವನ್ನು ತರುವುದಕ್ಕಾಗಿ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸುವುದಕ್ಕಾಗಿ ದೇವತೆಗಳ ಕಡೆಗೆ ಹೊತ್ತು ಅಂದರೆ ಜವಾಬ್ದಾರಿಯನ್ನು ಹೊರಟಾಗ ತಾಯಿ ಸುಪರ್ಣಿ ಅವನನ್ನು ಎಲ್ಲ ಅಭಿರಕ್ಷಣೆಗಳನ್ನು ಉಂಟು ಮಾಡಿ ಕಳುಹಿಸಿದಂತೆ ರಾಮನನ್ನು ಕೂಡ ಕೌಸಲ್ಯೆ ಅಭಿಮಾನದಿಂದ ಅದನ್ನು ಮಂತ್ರಪೂರ್ವಕವಾಗಿ ದೃಷ್ಟಿಯನ್ನು ತೆಗೆದು ರಕ್ಷಣೆಯನ್ನು ಆಡಿದಳು. ಔಷಧಿ ಚಾಪಿ ಸಿದ್ಧಾರ್ಥ, ಹೋಗುವಾಗ ದಾರಿಯಲ್ಲಿ ತೊಂದರೆಗಳು ಉಂಟಾಗಬಹುದು ಅನ್ನೋದಕ್ಕೆ ಅನೇಕ ಅಪರೂಪದ ವಸ್ತುಗಳನ್ನು, ಅಂದರೆ ಹೋಗುವಾಗ ಇಂತಿಂಥ ತೊಂದರೆಗಳು ಬಾರದೇ ಇರಲಿ, ಔಷಧೀಯ ಗಿಡಗಳ ಉಪಯೋಗಗಳ ಬಗ್ಗೆ ಹೇಳ್ತಾ ಅದರ ಜೊತೆಗೆ ಗಂಧಗಳಿಂದ ಚೆನ್ನಾಗಿ ರಾಮನನ್ನು ಲೇಪಿಸಿ, ರಾಮಂ ಆಯತಲೋಚನ ಇತಿ ಪುತ್ರಸ್ಯ ಶೇಷಾಂಶ್ಚ ಕೃತ್ವಾ ಶಿರಸಿ ಭಾಮಿನಿ ಗಂಧೈಶ್ಚಾಪಿ ಸಮಾಲಭ್ಯ ರಾಮಂ ಆಯತಲೋಚನ. ಆ ಭಗವಂತನಿಗೆ ನಿವೇದಿಸಿದ ಗಂಧವನ್ನು ಮೈಯೆಲ್ಲ ಪೂಸಿ, ನಿನಗೆ ಯಾವ ರೀತಿಯಾದ ದುಷ್ಟ ಶಕ್ತಿಗಳು ಕೂಡ ಆಕ್ರಮಿಸದೇ ಇರಲಿ. ಆನಮ್ಯ ಅವನನ್ನು ಬಗ್ಗಿಸಿ, ಮೂರ್ಧ್ನಿ ಚಾಘ್ರಾಯ ನೆತ್ತಿಯನ್ನು ಮೂಸಿ, ಪರಿಶ್ವಜ್ಯ ಯಶಸ್ವಿನಿ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾ ಅವಧತ್ ಪುತ್ರ ಸಿದ್ಧಾರ್ಥೋ ಗಚ್ಚರಾಮ ಯಥಾ ಸುಖಂ, ಸುಖವಾಗಿ ಕಾಡಿನಲ್ಲಿಯೂ ಕೂಡ ನಿನಗೆ ಯಾವುದೇ ತೊಂದರೆಯಾಗದಂತೆ ಬದುಕು ಮೂಡಿ ಬರಲಿ ಅಂತ ಆಶೀರ್ವದಿಸಿ, ಮತ್ತೆ ಅವಳಿಗೆ ಕಳುಹಿಸಿಕೊಡುವಾಗ ಬಿಟ್ಟು ಹೋಗ್ತಾ ಇದೆ ಅನ್ನೋ ದುಃಖ ಕಾಡ್ತಾ ಇದೆ. ಗಟ್ಟಿಯಾಗಿ ರಾಮನ ಕೈಯನ್ನು ಹಿಡಿದುಕೊಂಡು ಶಸ್ವಜೆ
ಮತ್ತೊಮ್ಮೆ ರಾಮನನ್ನು ತನ್ನ ಹತ್ತಿರದಿಂದ ಬಿಟ್ಟು ಕೊಡಲಿಕ್ಕಾಗದ ಅಭಿಪ್ರಾಯಗಳನ್ನು ತನ್ನ ದೇಹದ ನಡತೆಯಲ್ಲೇ ತೋರಿಸ್ತಾ ಇದ್ಲು. ಅಲ್ಲಿಂದ ಕೊನೆಗೆ ಅನಿವಾರ್ಯವಾಗಿ ಬಿಟ್ಟು ಕೊಡಲೇಬೇಕಾದ ಸ್ಥಿತಿ ಬಂತು. ರಾಮಚಂದ್ರ ಮತ್ತೊಮ್ಮೆ ನಮಸ್ಕರಿಸಿ ಆಕೆಯ ಕಾಲಿಗೆ ಪೊಡಮಟ್ಟು ತಲೆ ನೆಟ್ಟು ಅಲ್ಲಿಂದ ಸೀತಾದೇವಿಯ ಮನೆಯ ಕಡೆಗೆ ಹೊರಟಿದ್ದಾನೆ. ದೇವಕಾರ್ಯಂ ಸ್ವಯಂ ಕೃತ್ವಾ ಕೃತಜ್ಞ ಹೃಷ್ಟಚೇತನ ಅಭಿಜ್ಞಾ ರಾಮಧರ್ಮಾಣಂ ರಾಜಪುತ್ರಂ ಪ್ರತೀಕ್ಷತೆ. ವೈದೇಹಿ ಸೀತೆ ಅರಮನೆಯಲ್ಲಿ ತನ್ನ ನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಟಿದ್ದಾಳೆ. ಅಂದರೆ ನಿತ್ಯ ಕೆಲಸ ಮಾಡಿ ರಾಮನಿಗಾಗಿ ಕಾಯ್ತಾ ಕೂತಿದ್ದಾಳೆ. ಅಲ್ಲಿಗೆ ರಾಮಚಂದ್ರ ಬಂದಿದ್ದಾನೆ. ಅವಳಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ವೈದೇಹಿ ಚಾಪಿ ತತ್ಸರ್ವಂ ನ ಶುಶ್ರಾವ ತಪಸ್ವಿನಿ, ಈ ಮಾತುಗಳು ಅವಳಿಗೆ ಏನೂ ಗೊತ್ತಿಲ್ಲ. ಆದರೆ ಬರುವ ದಾರಿಯಲ್ಲೇ ಎಲ್ಲ ವಿಚಿತ್ರಗಳು ಆಕೆಯ ಗಮನಕ್ಕೆ ಬಂದವು. ಯಾಕೆಂದರೆ ಅವನು ಎಲ್ಲ ಜನಗಳನ್ನು ಪಕ್ಕಕ್ಕೆ ಸರಿಸಿ ತನಗೆ ಒದಗಿಸಿದ್ದ ಎಸ್ಕಾರ್ಟ್ಗಳನ್ನಾಗಲಿ ಜೊತೆಗಿದ್ದ ಉಳಿದ ವೈಭವದ ಸೈನ್ಯವನ್ನಾಗಲಿ ತನಗೆ ಒದಗಿಸಿದ್ದ ಛತ್ರ ಚಾಮರಗಳನ್ನಾಗಲಿ ಎಲ್ಲವನ್ನೂ ಪಕ್ಕಕ್ಕೆ ಸರಿಸಿ ತನ್ನ ರಥದಲ್ಲಿ ನೇರವಾಗಿ ಸೀತೆಯ ಮನೆಯ ಕಡೆಗೆ ಬಂದಿದ್ದಾನೆ. ದೇವಕಾರ್ಯವನ್ನು ಮುಗಿಸಿ ಮನಸ್ಸಿನಲ್ಲಿ ತುಂಬ ಸಂತುಷ್ಟಳಾಗಿ ರಾಜಧರ್ಮಗಳನ್ನು ಮಾಡುವಾಗ ಯಾವಾಗ ರಾಮ ಬರ್ತಾನೆ, ಬಂದ ತಕ್ಷಣ ನಾನು ಸಿದ್ಧವಾಗಿ, ಅಂದರೆ ನನ್ನಿಂದಾಗಿ ತಡ ಆಗಬಾರದು ಅಂತ ಯೋಚಿಸಿ ತಯಾರಾಗಿ ರಾಜಪುತ್ರಂ ಪ್ರತೀಕ್ಷತೆ, ರಾಜಪುತ್ರನನ್ನು ನಿರೀಕ್ಷಿಸ್ತಾ ಕೂತಿದ್ದ ಹೊತ್ತಿಗೆನೇ ರಾಮಚಂದ್ರ ಬಂದಿದ್ದಾನೆ. ಪ್ರವಿವೇಶಾಥ ರಾಮಸ್ತು ಸ್ವಂ ಸವಿಭೂಷಿ ಸುವಿಭೂಷಿತಂ ಪ್ರಹೃಷ್ಟಜನ ಸಂಪೂರ್ಣಂ ಹ್ರಿಯಾ ಕಿಂಚಿತ್ ಅವಾಂಗ್ಮುಖ. ಅವನಿಗೆ ಕಷ್ಟ ಆದದ್ದು ಬಿಟ್ಟು ಹೋಗಬೇಕು ಅನ್ನುವ ನೋವಲ್ಲ, ಸೀತೆಗೆ ಇದನ್ನು ಹೇಗೆ ಹೇಳೋದು, ಅವಳಿಗೆ ಹೇಗೆ ಕನ್ವಿನ್ಸ್ ಮಾಡೋದು, ಅವಳಿದನ್ನು ಹೇಗೆ ಸ್ವೀಕರಿಸ್ತಾಳೆ, ಅವಳಿಗೇನು ಯೋಚನೆ ತಟ್ಟಬಹುದು ಅನ್ನೋದನ್ನು ಯೋಚಿಸಿ ಕಿಂಚಿತ್ ಅವಾಂಗ್ಮುಖಂ, ಸ್ವಲ್ಪ ತಲೆ ತಗ್ಗಿಸಿಕೊಂಡು ಹಾಗೆ ಸೀತೆ ಇದ್ದಲ್ಲಿಗೆ ಬಂದಿದ್ದಾನೆ. ತಾಂ ದೃಷ್ಟ್ವಾ ಸಹಿ ಧರ್ಮಾತ್ಮ ನ ಶಶಾಕ ಮನೋಗತಂ ತಂ ಶೋಕಂ ರಾಘವ ಸೋಡುಂ ತಥೋ ನಿವವೃತಾಂಗತಃ. ಅವಳನ್ನು ನೋಡಿದಾಗ ಅವಳಿಗೆ ಏನೋ ಗೊತ್ತಾಗಿದೆ ಅಂತ ರಾಮನಿಗೆ ಗೊತ್ತಾಗಿದೆ. ಅವಳು ತುಂಬ ಸೂಕ್ಷ್ಮ, ಈ ವಿಷಯದಲ್ಲೆಲ್ಲ ಬಹಳ ಬೇಗ ಅರ್ಥ ಮಾಡಿಕೊಳ್ಳೋಳು. ನಡೆಯಲ್ಲಿಯೇ ಅವರಿಗೇನು ಬೇಕಿದೆ ಏನು ಬೇಡ, ಇದು ಕೇವಲ ರಾಮನ ಬಗ್ಗೆ ಮಾತ್ರ ಅಲ್ಲ, ಆ ಅರಮನೆಯಲ್ಲಿ ಬಂದ ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಎಲ್ಲರ ಮಾತಾದಲು ಅಂತನ್ನುವ ಮಾತು ರಾಮಾಯಣ ಆಡುತ್ತೆ. ಬಂದ ದಿನಗಳಿಂದಲೇ ಪ್ರತಿಯೊಬ್ಬರ ಅಪೇಕ್ಷೆಗಳನ್ನು ಚೆನ್ನಾಗಿ ಅರಿತು ಆ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದವಳು. ರಾಮಚಂದ್ರನ ಈ ಬಂದ ಪರಿಸ್ಥಿತಿಯಲ್ಲಿ ಅಪಶ್ಯತ್ ಶೋಕಸಂತಪ್ತಂ ಚಿಂತಾವ್ಯಾಕುಲತೇಂದ್ರಿಯಂ, ಸೀತೆ ನೋಡುತ್ತಲೇ ಗಡಗಡನೆ ನಡುಗ್ಲಿಕ್ಕೆ ಆರಂಭ ಆಯಿತು. ಎಲ್ಲ ಸರಿ ಇಲ್ಲ ಅನ್ನೋದು ಸ್ಪಷ್ಟ ಗೊತ್ತಾಯಿತು. ಅಭಿಷೇಚನೆ ವಿಷಯದಲ್ಲಿ ಹೊರಡಬೇಕಿದ್ದಂತಹ ಇಂಥ ಸಂದರ್ಭದಲ್ಲಿ ತನ್ನೊಡನೆ ಇದ್ದ ಎಲ್ಲವನ್ನೂ ತೊರೆದು ಕೇವಲ ಏಕಾಕಿಯಾಗಿ ಉಟ್ಟ ಬಟ್ಟೆಯಲ್ಲಿ ಒಂದು ಆಭರಣಗಳು ಅಥವಾ ಬಟ್ಟೆಗಳಲ್ಲಿ ವಿಶೇಷತೆ ಇದೆ ಅನ್ನೋದು ಬಿಟ್ಟರೆ ಇನ್ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಅವಳಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ಅಂತಹ ಹೊತ್ತಿಗೆ ವಾಗ್ಮಿನೋ ವಂದಿನಶ್ಚಾಪಿ ಪ್ರಹೃಷ್ಟಾಸ್ತ್ವಾಂ ನರರ್ಷಭ ಸ್ತುವಂತೋ ನತ್ರ ದೃಶ್ಯಂತೆ ಮಂಗಲೈ ಸೂತಮಾಗಧಾ. ಪ್ರತಿಯೊಂದು ತಾನು ಗಮನಿಸಿದ್ದನ್ನು ಹೇಳ್ತಾಳೆ. ನಿನ್ನ ಮೇಲೆ ಇದ್ದ ಶ್ವೇತಛತ್ರ ಎಲ್ಲಿ ಹೋಯಿತು, ನಿನಗೆ ಜೊತೆಯಾಗಿ ಘೋಷ ಆಡ್ತಾ ಇದ್ದಂತಹ ವೇದಜ್ಞರು ಮಂತ್ರಜ್ಞರು ಎಲ್ಲಿ ಬಿಟ್ಟು ಬಂದರು ನಿನ್ನನ್ನು, ಅಥವಾ ನಿನಗೆ ಚಂದ ಕಾಣುವುದಕ್ಕಾಗಿ ಜೊತೆಯಾಗಿ ಇಟ್ಟಿದ್ದ ಉಳಿದ ರಥಗಳು ಎಲ್ಲಿ ನಿಂತು ಹೋದವು, ನಿನ್ನ ಹಿಂದಿನ ರಾಜರ ಕಥೆಯ ಜೊತೆಗೆ ನಿನ್ನ ಕಥೆಯನ್ನು ಜೋಡಿಸಿ ಮಾತನಾಡ್ತಾ ಇದ್ದ ವಂದಿ ಮಾಗಧರು ಎಲ್ಲಿ ಮರೆಯಾದರು. ನತೆ ಕ್ಷೌದ್ರಂ ಚ ದಧಿ ಚ ಬ್ರಾಹ್ಮಣ ವೇದಪಾರಕಾ ಮೂರ್ಧಾಭಿಷಿಕ್ತಸ್ಯ ದಧತಿ ಸ್ಮ ವಿಧಾನತಃ. ಬೇರೆ ಬೇರೆ ಮಂಗಲ ದ್ರವ್ಯಗಳನ್ನು ನಿನ್ನ ಜೊತೆಗೆ ಹೊತ್ತು ಸಾಕ್ತಾ ಇದ್ದವರು ಯಾರೂ ಕೂಡ ಕಾಣಿಸ್ತಾ ಇಲ್ಲ, ವಾದ್ಯಗಳಿಲ್ಲ, ಮಂತ್ರಗಳಿಲ್ಲ. ನತ್ವಾಂ ಪ್ರಕೃತಿಯ ಸರ್ವಾಹ, ಒಬ್ಬ ಮುಂದೆ ರಾಜ ಆಗುವನು ಬರ್ತಾ ಇದ್ದಾನೆ, ಇವತ್ತು ಸ್ವೀಕರಿಸ್ತಾ ಇದ್ದಾನೆ ಅಂತನ್ನುವಾಗ ಅವನಿಗೆ ಮಂತ್ರಿ, ಅವನ ಸೂತ, ಅವನ ಜೊತೆಗಿರುವ ಉಳಿದ ಪ್ರಜೆಗಳು, ಆ ರಾಜಗುರುಗಳು, ಆಸ್ಥಾನದ ಹಿರಿಯರು ಎಲ್ಲರೂ ಜೊತೆಗಿರ್ತಾರೆ, ಅವ್ರು ಯಾರೂ ನಿನ್ನ ಜೊತೆಗಿಲ್ಲ. ಅನುವ್ರಜಿತು ಮಿಚ್ಛಾಮಿ ಪೌರಜಾನಪದಾಸ್ತಥಾ, ನಿನ್ನ ಜೊತೆಗೆ ಇಡೀ ಪ್ರಜೆಗಳೆಲ್ಲ ನೀನು ಹೋದಲ್ಲೆಲ್ಲ ನುಗ್ಗಿ ಬರ್ತಾರೆ.
ಅಂಥದ್ರಲ್ಲಿ ಯಾರೂ ಕೂಡ ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದಿಲ್ಲ. ಎಲ್ಲರೂ ಕೈ ಮುಗಿದು ಒಂದೊಂದು ರೀತಿಯಿಂದ ತಮ್ಮ ತಮ್ಮ ಒಳಗಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕಾಗದೆ ತೊಳಲ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಚತುರ್ಭಿರ್ವೇಗ ಸಂಪನ್ನೈ, ಬಗೆ ಬಗೆಯ ರಥಗಳು, ಬಗೆ ಬಗೆಯ ವೈಭವಗಳು ನಿನ್ನನ್ನು ಪರಿಚಯಿಸುವುದಕ್ಕಾಗಿರುವವುಗಳು ಇವತ್ತು ಮುಂದೆ ಕಾಣಿಸ್ತಿಲ್ಲ. ಇತೀವ ವಿಲಪಂತಿ ಇಂತಾಂ ಪ್ರೋವಾಚ ರಘುನಂದನ. ಆ ಹೊತ್ತಿಗೆ ರಘುನಂದನ ಹೀಗೆ ಎಲ್ಲ ಅವ್ಯವಸ್ಥೆಗಳು ನಡೆಯುತ್ತಾ ಇದೆ ಅಂತನ್ನುವುದನ್ನು ಆಕೆ ಅರ್ಥೈಸಿಕೊಳ್ಳುವುದರಲ್ಲೇ ಹೇಳ್ತಾ ಇದ್ದಾನೆ, ಸೀತಾ ನಿನ್ನನ್ನು ಬಹಳ ಮುಖ್ಯವಾದ ವಿಷಯದಲ್ಲಿ ನಾನು ಎಚ್ಚರಿಸಬೇಕಿದೆ, ಅಥವಾ ನಿನಗೊಂದು ವಿಷಯವನ್ನು ನಾನು ಈಗಲೇ ಹೇಳಬೇಕಿದೆ. ತತ್ರ ಭವಾನ್ ಮೇ ತಾತಃ, ಆ ಶಬ್ದ ಬಳಸುವುದು ಎಷ್ಟು ಚಂದ ಬಳಸ್ತಾನೆ ಅಂದರೆ, ಸಂಸ್ಕೃತದಲ್ಲಿ ದೊಡ್ಡವರನ್ನು ತುಂಬ ಗೌರವದಿಂದ ಕರೆಯುವಾಗ ತತ್ರ ಭವಾನ್, ಅತ್ರ ಭವಾನ್ ಅನ್ನುವ ಶಬ್ದಗಳನ್ನು ಹಾಕಿ ಮಾತಾಡ್ತಾರೆ. ಅತ್ಯಂತ ಪೂಜ್ಯನಾದಂತಹ ನಮ್ಮ ತಂದೆ ನನ್ನನ್ನು ಕಾಡಿನಲ್ಲಿ ಕೆಲವು ದಿನಗಳ ಕಾಲ ಕಳೀಬೇಕು ಅಂತ ಆದೇಶ ಮಾಡಿದ್ದಾನೆ. ಪ್ರವ್ರಾಜಯತಿ ಮಾಂ, ನನ್ನನ್ನು ಕಾಡಿಗೆ ಕಳುಹಿಸ್ತಾ ಇದ್ದಾನೆ. ಕುಲೇ ಮಹತಿ ಸಂಭೂತೆ ಧರ್ಮಜ್ಞೆ ಧರ್ಮಚಾರಿಣಿ ಶೃಣು ಜಾನಕಿ ಏನೇದಂ ಕ್ರಮೇಣಾಭ್ಯಾಗತಂ ಮಮ. ಇದೊಂದು ಕ್ರಮದಲ್ಲಿಯೇ ಬಂದಿದೆ, ಅಕ್ರಮವಾಗಿ ಇಲ್ಲಿ ನನ್ನ ವಿರುದ್ಧ ಏನೋ ಪಿತೂರಿಯಿಂದ ನಡೆದ ಸಂಗತಿ ಅಲ್ಲ. ನಿನಗೆ ಅರ್ಥ ಆಗುತ್ತೆ, ಯಾಕೆಂದರೆ ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದವಳು, ನೀನು ಧರ್ಮವನ್ನು ಚೆನ್ನಾಗಿ ತಿಳಿದವಳು. ಧರ್ಮ ತಿಳಿದವಳು ಮಾತ್ರ ಅಲ್ಲ, ಧರ್ಮದಲ್ಲೇ ನಡೆಯೋಳು. ತಿಳಿದಿರ್ತಾರೆ, ನಡೆಯಲ್ಲ ಕೆಲವರು ಏನೋ ನಡೆಸ್ತಾ ಇರ್ತಾರೆ, ಆದರೆ ಧರ್ಮದ ಬಗ್ಗೆ ಸರಿಯಾಗಿ ತಿಳಿದಿರುವುದಿಲ್ಲ. ನೀನು ಹಾಗಲ್ಲ, ಧರ್ಮಜ್ಞೆ ಧರ್ಮಚಾರಿಣಿ ಶೃಣು ಕೈಕೇಯಿ, ಶೃಣು ಜಾನಕಿ, ಸರಿಯಾಗಿ ವಿಷಯವನ್ನು ಕೇಳು ಜಾನಕಿ. ಕ್ರಮೇಣಾಭ್ಯಾಗತಂ ಮಮ, ರಾಜ ಒಂದು ಪ್ರತಿಜ್ಞೆಯನ್ನು ಮಾಡಿ ಕೈಕೇಯಿಗೆ ಕೊಡಬೇಕಾದ 2 ವರಗಳಲ್ಲಿ ನಾನು ಕಾಡಿಗೆ ತೆರಳಬೇಕು, ಭರತ ರಾಜನಾಗಬೇಕು. ಈ ಮಾತಿಗಾಗಿ ನಾನೀಗ ಕಾಡಿನ ಕಡೆಗೆ ಹೊರಟಿದ್ದೇನೆ. ಇದು ತಂದೆಯದ್ದೇ ಬಯಕೆ, ಆದ್ದರಿಂದಾಗಿ ಇದರಲ್ಲಿ ಸಂದೇಹ ಪಡಬೇಕಾದದ್ದು ಅಥವಾ ಯಾರದ್ದೋ ಬಗ್ಗೆ ವ್ಯಥೆ ಪಡಬೇಕಾದದ್ದು, ಯಾಕೆ ಹೀಗಾಯಿತು ಅಂತ 100 ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೋಹಂ ತ್ವಾಮಾಗತೋ ದ್ರಷ್ಟುಂ, ಹೊರಡುವ ಮುನ್ನ ನಿನಗೊಂದು ಹೇಳಿ ಹೊರಡಬೇಕು, ನಿನ್ನನ್ನು ನೋಡಿ ಹೊರಡಬೇಕು ಅಂತ. ಪ್ರಸ್ಥಿತೋ ವಿಜನಂ ವನಂ, ಹೊರಡುವ ಮುನ್ನ ಒಮ್ಮೆ ಭೇಟಿಯಾಗಬೇಕು ಅನ್ನುವುದಕ್ಕಾಗಿ ಬಂದಿದ್ದೇನೆ. ಭರತಸ್ಯ ಸಮೀಪೇತು ನಾಹಂ ಕಥ್ಯ ಕದಾಚನ. ಒಂದು ಮಾತು ಗಮನ ಇಟ್ಟು ಕೇಳು, ಯಾವುದೇ ಕಾರಣಕ್ಕೂ ವೃದ್ಧಿಯುಕ್ತಾ ಹಿ ಪುರುಷಾ ನ ಸಹಂತೆ ಪರಸ್ತವಂ ತಸ್ಮಾನ್ನತೆ ಗುಣಾ ಕತ್ಯಾ ಭರತಶ್ಚಾಗ್ರತೋ ಮಮ. ಒಂದು ದೊಡ್ಡ ಪೋಸ್ಟ್ನಲ್ಲಿರುವವರು ಯಾರೂ ಕೂಡ ತನ್ನ ಪೋಸ್ಟಿಗೆ ಬರಬೇಕಾದವರು ಇದ್ದಿದ್ರೆ ಹೀಗಾಗ್ತಿತ್ತು, ಹೀಗಿರ್ತಿತ್ತು ಅನ್ನುವ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ವೃದ್ಧಿಮಂತಹ ಅವರಿಗೆ ಸ್ಥಾನ ಸಿಕ್ಕಿಯಾಗಿದೆ. ಆ ಸಿಕ್ಕಿದ ಸ್ಥಾನವನ್ನು ಏನೋ ಒಂದು ಜವಾಬ್ದಾರಿ ನಡೆಸುವಾಗ ಚೂರು ಹೆಚ್ಚು ಕಮ್ಮಿ ಆಗುತ್ತೆ, ಅವರಿದ್ದಿದ್ರೆ ಬೇರೆ ಥರ ಇರ್ತಿತ್ತು ಅನ್ನೋದನ್ನು ಅವರ ಮುಂದೆ ಯಾವತ್ತೂ ನ ಕಥ್ಯ, ನನ್ನನ್ನು ಹೊಗಳಬೇಡ. ಭರತನ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನತೆ ಗುಣಾ ಕಥ್ಯಾ ಭರತಸ್ಯ ಅಗ್ರತೋ ಮಮ, ಭರತನ ಮುಂದೆ ನನ್ನ ಬಗ್ಗೆ ಯಾವತ್ತೂ ಹೊಗಳು ಮಾತುಗಳನ್ನು ಆಡಬೇಡ. ಯಾಕೆಂದರೆ ಒಬ್ಬ ರಾಜನಿಗೆ ತಾನು ಮಾಡಿದ ಕರ್ತವ್ಯದಲ್ಲಿ ಏನು ಹೆಚ್ಚುಗಾರಿಕೆ ಇದೆ ಅಂತ ತಿಳಿಬೇಕು ಅಂತ ಅನಿಸುತ್ತೆ ಹೊರತು, ಈ ವಿಷಯದಲ್ಲಿ ರಾಮ ಇದ್ದಿದ್ರೆ ಬೇರೆ ಥರ ಇರ್ತಿತ್ತು, ರಾಮ ಇದ್ದಿದ್ರೆ ಈ ಸಮಸ್ಯೆನ ಹೀಗೆ ಚುಟುಕಿ ಹೊಡೆಯುವುದರಲ್ಲಿ ಪರಿಹರಿಸಿಬಿಡ್ತಿದ್ದ ಅನ್ನುವ ಈ ಥರದ ಯಾವುದೇ ನನ್ನ ಬಗೆಗಿನ ಮಾತುಗಳನ್ನು ನೀನು ಭರತನ ಮುಂದೆ ಆಡಬೇಡ. ನಾಪಿತ್ವಂ ತೇನ ಭರ್ತವ್ಯ ವಿಶೇಷೇಣ ಕದಾಚನ ಅನುಕೂಲತೆಯ ಶಕ್ಯಂ ಸಮೀಪೆ ತ್ವಸ್ಯ ವರ್ತಿತುಂ. ನೀನು ಅವನಿಗೆ ಹೊರೆಯೂ ಆಗಬಾರ್ದು. ಇದು ಬೇಕಿತ್ತು, ಅದು ಬೇಕಿತ್ತು, ನನಗೆ ರಾಮ ಇದ್ದಿದ್ರೆ ಇದನ್ನು ಕೊಡಿಸ್ತಿದ್ದ, ನಿನ್ನಿಂದಾಗಿ ಇದು ಸಿಗದೇ ಹೋಯಿತು, ಇದ್ಯಾವುದನ್ನು ಅಪೇಕ್ಷೆ ಪಡಬೇಡ. ಒಟ್ಟು ಅವರು ಆಲೋಚಿಸುವುದಕ್ಕೆ ಅನುಕೂಲವಾಗಿ ಇರು. ಅವರು ನಡೆಸುವ ಧರ್ಮಾಚರಣೆ, ಅವರು ನಡೆಸುವ ರಾಜ್ಯ ಕಾರ್ಯಾಚರಣೆಗಳಿಗೆ ನೀನು ಸಮೀಪೆ ತ್ವಸ್ಯ ವರ್ತಿತುಂ ಅನುಕೂಲತೆಯ ಜೊತೆಗೆ ಇರು. ಏನು ಅವಶ್ಯಕತೆ ಇದೆಯೋ ಅದನ್ನು ವಿರೋಧವಾಗದಂತೆ ನಡೆದುಕೊಳ್ಳುವುದಷ್ಟೇ ನಿನ್ನ ಕರ್ತವ್ಯ. ರಾಜನೇ ಅವನಿಗೆ ಯೌವರಾಜ್ಯವನ್ನು
ನಮ್ಮ ಹಿಂದಿನ ಕುಲ ಧರ್ಮಾಚಾರದಂತೆ ಬಂದದ್ದನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ನೀನು ರಾಜನಿಗೆ ಹಿತವಾಗುವಂತೆ ನಡೆದುಕೊಳ್ಳಬೇಕು, ಹೊರತು ಅಹಿತ ಆಗುವಂತೆ ನಡೆದುಕೊಳ್ಳುವುದು ತರವಲ್ಲ. ಅಹಂಚಾಪಿ ಪ್ರತಿಜ್ಞಾಂತಾಂ ಗುರು ಸಮನುಪಾಲನಾತ್ ಪಾಲಯನ್ ವನಮದ್ದೀವಯಾಸ್ಯಾಮಿ ಸ್ಥಿರಾಭವ ಮನಸ್ವಿನಿ. ಮನಸ್ಸನ್ನು ಗಟ್ಟಿ ಮಾಡಿಕೊ. ನನಗೆ ಗೊತ್ತು ನಿನ್ನನ್ನು ಇಲ್ಲೇ ಬಿಟ್ಟು ಹೋಗುವುದು ಎಷ್ಟು ಕಷ್ಟದ ಕೆಲಸ, ನಿನಗೆ ಎಷ್ಟು ಬೇಸರ ಆಗುತ್ತೆ. ಸ್ಥಿರಾಭವ, ಇದು ಅನಿವಾರ್ಯ. ಇದು ರಾಜಾಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ದೇನೆ ಮತ್ತು ಗುರುಗಳ ಸಮ್ಮತಿಯು ಇದಕ್ಕಿದೆ. ಅದರಿಂದಾಗಿ ನನಗೆ ತಂದೆ ಗುರುವೂ ಹೌದು, ಶ್ರೇಷ್ಠನೂ ಹೌದು, ರಾಜನೂ ಹೌದು, ಒಡೆಯನೂ ಹೌದು, ಎಲ್ಲರ ಪ್ರಜೆಗಳ ಪ್ರತಿನಿಧಿಯಾಗಿ ರಾಜ ಈ ಮಾತನ್ನು ನನಗೆ ಭರತನಿಗೆ ಕೊಡಬೇಕಾದದ್ದನ್ನು ಕೊಟ್ಟು ನನಗೆ ಕೊಡಬೇಕಾದದ್ದನ್ನು ಅವನಕ್ಕೆ ಕಳುಹಿಸುವ ಮೂಲಕ ನಡೆಸ್ತಾ ಇದ್ದಾನೆ ಅಂದರೆ ಇದನ್ನು ನಾನು ಪಾಲಿಸಲೇಬೇಕಾದದ್ದು. ಅದರಿಂದಾಗಿ ನೀನು ಆಗದೇ ಇರುವುದಕ್ಕೆ ವ್ಯಥೆಪಟ್ಟು ಉಪಯೋಗ ಇಲ್ಲ. ಇದು ನಡೆಯುವುದೇ ಹೀಗೆ, ನಡೆಯಬೇಕಾದ್ದೇ ಹೀಗೆ. ಕಾಲ್ಯಂ ಉತ್ಥಾಯ ದೇವಾನಾಂ ಕೃತ್ವಾ ಪೂಜಾಂ ಯಥಾವಿಧಿ ವಂದಿತವ್ಯೋ ದಶರಥಃ ಪಿತಾ ಮಮ ನರೇಶ್ವರಃ. ನಾನು ಹೊರಟು ಹೋದ ಮೇಲೆ ಅಲ್ಲಿ ಮುನಿಗಳು ವಾಸವಾಗುವಂತಹ ಕಾಡನ್ನು ನಾನು ಸೇರ್ತೇನೆ. ನೀನು ಕೂಡ ವ್ರತೋಪವಾಸ ಪರತೆಯ ಭವಿತವ್ಯಂ. ತಪ್ಪಿಯೂ ಕೂಡ ಈಗಿನ ಆಚರಣೆಗಳಲ್ಲಿ ವ್ರತ ಅನುಷ್ಠಾನಗಳಲ್ಲಿ ಬದಲಾವಣೆ ತಂದುಕೊಳ್ಳಬೇಡ. ಏನೇನು ಮಾಡಲಿಕ್ಕಿದೆಯೋ ಅದನ್ನು ಮಾಡು. ನಿತ್ಯವೂ ದೇವಾನಾಂ ಪೂಜಾಂ ಕೃತ್ವ, ಬೆಳಗ್ಗೆ ಎದ್ದು ದೇವತೆಗಳಿಗೆ ಸಲ್ಲಿಸಬೇಕಾದ, ಭಗವಂತನಿಗೆ ಸಲ್ಲಿಸಬೇಕಾದ ಪೂಜೆಯನ್ನು ಅದೇ ಕ್ರಮದಲ್ಲಿ ಮಾಡು. ಪ್ರಧಾನವಾಗಿ ನನ್ನ ತಂದೆಯಾದ ದಶರಥನನ್ನು ವಂದಿತವ್ಯ, ನೀನು ಸರಿಯಾಗಿ ಗೌರವಿಸಬೇಕು. ಅವರು ನಿನ್ನ ಗಂಡನನ್ನು ಕಾಡಿಗಟ್ಟಿದ್ರು ಅನ್ನೋ ಕಾರಣಕ್ಕೆ ಅವರಲ್ಲಿ ಭೇದ ಭಾವ ಮಾಡಬೇಡ. ಅವರ ಬಗ್ಗೆ ಮನಸ್ಸಿನಲ್ಲಿ ಬೇಸರ ಪಟ್ಟುಕೊಂಡು ಈ ಹಾಳು ಮುದುಕನಿಂದನೇ ಎಲ್ಲ ಅನ್ಯಾಯ ಆಗಿದ್ದು, ನನ್ನ ಗಂಡ ಇಲ್ಲ ಅಂದರೆ ಇಷ್ಟೊತ್ತಿಗೆ ರಾಜನಾಗಿರ್ತಿದ್ದ ಅನ್ನುವ ಆಲೋಚನೆಗಳನ್ನು ಮಾಡಿ ಅವರ ಶುಶ್ರೂಷೆ ಮಾಡುವ ವಿಷಯದಲ್ಲಿ ಹಿಂದೇಟು ಹಾಕಬೇಡ. ಅವರಿಗೆ ಬೇಸರ ಆಗುವಂತೆ ನಡ್ಕೊಳ್ಬೇಡ. ಯಾಕೆಂದರೆ ಸಹ ನರೇಶ್ವರ, ಅವನು ಕೇವಲ ನಿನ್ನ ಒಬ್ಬಳ ಬಗ್ಗೆ ಮಾತ್ರ ಯೋಚಿಸಬೇಕಾದವನಲ್ಲ, ಇಡೀ ದೇಶದ ಅಷ್ಟೂ ಪ್ರಜೆಗಳಿಗೆ ಅವನು ರಾಜನಾಗಿ ನರೇಶ್ವರ ನೆನೆಸಿಕೊಂಡು ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಅವನಿಗೆ ಮಾತು ತಪ್ಪುವುದು ಕೂಡ ತುಂಬ ದೊಡ್ಡ ಜೀವನದಲ್ಲಿ ಅವನ ವಂಶಕ್ಕೇ ಒಂದು ಪೆಟ್ಟು ಕೊಡುವ ಸಂಗತಿಯನ್ನು ಅನಿವಾರ್ಯವಾಗಿ ನಡೆಸ್ತಾ ಇದ್ದಾನಷ್ಟೇ. ಮಾತಾ ಚ ಮಮ ಕೌಸಲ್ಯ ವೃದ್ಧ ಸಂತಾಪಕರ್ಷಿತ ಧರ್ಮಮೇ ವಾಗ್ರತಃ ಕೃತ್ವ ತ್ವತ್ತಃ ಸಮ್ಮಾನಮರ್ಹತಿ. ಇನ್ನು ನಮ್ಮಮ್ಮ ಕೌಸಲ್ಯೆಯಂತೂ ವೃದ್ಧಳಾಗಿದ್ದಾಳೆ, ಗಂಡನಿಂದಲೂ ಕೂಡ ಒಂದರ್ಥದಲ್ಲಿ ದೂರವೇ ಇದ್ದಾಳೆ. ಅಂಥವಳಿಗೆ ಯಾರಾದರೂ ಜೊತೆಗೆ ಬೇಕು. ಅವಳಿಗೂ ಮಗನನ್ನು ಬಿಟ್ಟು ಗಂಡನಿಂದಲೂ ಕೂಡ ಈ ಕ್ಷಣದಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ತಿಳ್ಕೊಳ್ಳಿಕ್ಕಾಗದೆ ಅಸಹಾಯಕಳಾಗಿರ್ತಾಳೆ. ಅಂಥವಳ ಸೇವೆಯನ್ನು ನೀನು ಮಾಡಬೇಕು. ಧರ್ಮಮೇವಾಗ್ರತ ಕೃತ್ವ ತ್ವತ್ತ ಸಮ್ಮಾನಮರ್ಹತಿ. ಅವಳು ನಿಜವಾಗಿಯೂ ನಿನ್ನಿಂದಲೇ ಸಮ್ಮಾನವನ್ನು ಪಡೀಲಿಕ್ಕೆ ಯೋಗ್ಯಳಾದವಳು, ನಿನ್ನಿಂದಲೇ ಅತ್ಯಂತ ಪ್ರೀತಿಯನ್ನು ಅವಳು ಪಡೀಬೇಕಾದದ್ದು. ವಂದಿತವ್ಯಾಶ್ಚತೆ ನಿತ್ಯಂ ಯಾ ಶೇಷ ಮಮ ಮಾತರಃ. ಇನ್ನು ಹಾಗೆ ಅಂತ ಹೇಳಿ ನನ್ನಮ್ಮನನ್ನು ಗೌರವಿಸು ಅಂತ ಹೇಳಿದ ತಕ್ಷಣ ಯಾವಾಗಲೂ ನಮ್ಮಮ್ಮನ ಬಾಲಂತರನೇ ಓಡಾಡ್ತಾ ಇರಬೇಡ. ನಮ್ಮ ಶೇಷಾಹ ಮಾತರಃ, ಉಳಿದ ತಾಯಿಯರು ಇದ್ದಾರೆ, ಅವರೂ ಕೂಡ ನಿನಗೆ ಕೌಸಲ್ಯೆಯಷ್ಟೇ ಮಾನ್ಯರು. ಅವರನ್ನೂ ಕೂಡ ಈ ಕೈಕೇಯಿಯಿಂದಲೇ ನನ್ನ ಗಂಡ ಕಾಡಿಗೆ ಹೋಗುವ ಹಾಗಾಯಿತು ಅಂತ ಅವಳ ಮೇಲೆ ಉರಿದು ಬೀಳುವ ಕೆಲಸ ಮಾಡಬೇಡ. ಸ್ನೇಹ ಪ್ರಣಯ ಸಂಭೋಗೈಹಿ, ಜೊತೆ ಕೂತು ಊಟ ಮಾಡಿ, ಜೊತೆ ಕೂತು ಮಾತನಾಡಿ. ಯಾಕೆಂದರೆ ಮಾತನಾಡಿಯೇ ಕೆಲವು ಪರಿಹಾರ ಮಾಡಿಕೊಳ್ಬೇಕು ಹೊರತು ಮಾತನಾಡದೆ ದೂರದಲ್ಲೇ ಕೂತ್ಕೊಂಡು ಕಣ್ಣು ಬಿಟ್ಟುಕೊಂಡು ಅವರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಅವರಿಲ್ಲದ ಹೊತ್ತಿಗೆ ಅವರ ಬಗ್ಗೆ ಮಾತನಾಡಿ ಸಂದೇಹ ಪಟ್ಟುಕೊಂಡು ಮತ್ತಷ್ಟು ಹೊಲಸುಗೆಡಿಸಿಕೊಳ್ಳುವ ಮನಸ್ಸಿನಿಂದ ಸಂತಾಪವನ್ನು ಪಟ್ಟುಕೊಂಡು ದುಃಖ ಪಡುವಂತೆ ಆಗುವುದು ಬೇಡ, ಕಲಕುವುದು ಬೇಡ ಮನಸ್ಸು. ಹಾಗೆಯೇ ಭ್ರಾತೃಪುತ್ರ ಸಮೌಚಾಪಿ ದ್ರಷ್ಟವ್ಯೌ ಚ ವಿಶೇಷತಃ ತ್ವಯಾ ಭರತ ಶತ್ರುಘ್ನೌ ಪ್ರಾಣೈ ಪ್ರಿಯತರೌ ಮಮ. ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಭರತ ಮತ್ತು ಶತ್ರುಘ್ನರು ಕೂಡ ನಿನಗೆ ಮಕ್ಕಳಿದ್ದ ಹಾಗೆ ಅಂತ ಯೋಚಿಸು. ನನ್ನ ತಮ್ಮಂದರು ನಿನಗೆ, ಯಾಕೆಂದರೆ ಜ್ಯೇಷ್ಠ ಪುತ್ರ ಅಂತ ಅನ್ನೋದು ತಂದೆಗೆ ಸಮಾನ ಅಂದರೆ ಭರತ ಮತ್ತು ಶತ್ರುಘ್ನರು ಮಕ್ಕಳು ಅಂತಾದರು. ನನಗೆ ಮಕ್ಕಳು ಅಂತ ಅಂದಮೇಲೆ ನಿನಗೂ ಮಕ್ಕಳೇ. ಹಾಗಾಗಿ ಮಕ್ಕಳಂತೆ ಅವರ ಬಗ್ಗೆ ಏನಾದರೂ ತಪ್ಪು ಒಪ್ಪುಗಳು ನಡೆದರೆ ಅದನ್ನು ಹೊಟ್ಟೆಗೆ ಹಾಕೋ ಹೊರತು ತಲೆಗೆ ಹಾಕ್ಕೊಳ್ಬೇಡ. ಔರಸಾನಪಿ ಪುತ್ರಾನ್ ಹಿ ತ್ಯಜಂತಂ
ತ್ಯಜಂಚ ಹಿತಕಾರಿಣಃ ಸಮರ್ಥಾನ್ ಸಂಪ್ರಗೃಹ್ಣಂತಿ ಜನಾನಪಿ ನರಾಧಿಪಾಃ. ಅದರಿಂದಾಗಿ ಆರಾಧಿತಾ ಹಿ ಶೀಲೇನ ಪ್ರಯತ್ನೈ ಚೋಪವಾಸಿತಾ ರಾಜಾನ ಸಂಪ್ರಸೀದಂತಿ ಪ್ರಕುಪ್ಯಂತಿ ವಿಪರ್ಯಯೇ. ಅಕಸ್ಮಾತ್ ಈ ವಿಷಯದಲ್ಲಿ ನಡತೆಯನ್ನು ಚೆನ್ನಾಗಿ ತೋರಿದಾಗ ರಾಜನು ಮೆಚ್ಚುತ್ತಾನೆ. ನಡತೆಯಲ್ಲಿ ನಾವು ಅವರಿಗೆ ವಿರುದ್ಧವಾಗಿದ್ದೇವೆ ಅಂತನ್ನುವ ಮಾತು ಬೇಡ. ನಮ್ಮ ದೇಹದ ವರ್ತನೆ ಅಥವಾ ಕಣ್ಣು ಎದುರಿಸುವಾಗಲೇ ಅವರ ಬಗ್ಗೆ ಒಂದು ತಿರಸ್ಕಾರದ ನೋಟ ಕಂಡ್ರೆ ಸಾಕು, ಮುಂದೆ ಪ್ರಕುಪ್ಯಂತಿ, ಅವರು ಕೋಪಗೊಂಡು ಬೇರೆ ಎಲ್ಲ ಕೆಲಸಗಳಲ್ಲೂ ಆ ಹಿಂದಿನ ನೋಟವನ್ನೇ ನೆನಪಿಸಿಕೊಂಡು ಅದರಿಂದಾಗಿ ನಿನ್ನ ಬಗ್ಗೆ ವಿರುದ್ಧವಾದ ಆಲೋಚನೆ ತಾಳಿಯಾರು. ಹಾಗಾಗಿ ಅದು ಸಹಜ. ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ ಇದ್ದದ್ರಿಂದ ಹಿತವನ್ನು ಬಯಸಬೇಕು ಅಂತ ರಾಜ ಪ್ರಯತ್ನ ಮಾಡ್ತಿರ್ತಾನೆ. ಆ ಪ್ರಯತ್ನದಲ್ಲಿ ರಾಜನ ಕರ್ತವ್ಯವನ್ನು ನಡೆಸಲಿಕ್ಕೆ ನೀನು ಕೂಡ ಅನುಕೂಲವಾಗಿ ಓಡಾಡಬೇಕು. ಜನಾನಪಿ ನರಾಧಿಪಾಹ ಸಮರ್ಥಾನ್ ಸಂಪ್ರಗೃಹ್ಣಂತಿ. ತಮಗೆ ಯಾರು ಬೆಂಬಲವನ್ನು ಸೂಚಿಸ್ತಾರೋ ರಾಜ ಅವರ ಪಕ್ಷದಲ್ಲಿ ಇರ್ತಾರೆ. ಯಾರು ಬೆಂಬಲ ಸೂಚಿಸದೆ ವಿರೋಧಿಸ್ತಾರೆ ಅಥವಾ ವಿರೋಧಿಸುವುದು ಅಂದರೆ ಬೊಬ್ಬೆ ಹಾಕಿ ಅವರ ವಿರುದ್ಧ ಘೋಷಣೆ ಕೂಗಬೇಕಾಗಿಲ್ಲ. ಮನಸ್ಸಿನಲ್ಲೇ ಅವರೇನಾದರೂ ಮಾಡ್ಕೊಳ್ತಾರೆ ದೊಡ್ಡವರು ಅಂತ ಅಕಸ್ಮಾತ್ತಾಗಿ ನಿನ್ನ ಮಾತು ಅಥವಾ ನಡೆಯಲ್ಲಿ ಅಂತಹ ಮಾತುಗಳು ಕಂಡ್ರೆ ಅದು ಮುಂದೆ ಮತ್ತೆ ಮತ್ತೆ ವೈರುಧ್ಯಕ್ಕೆ ವೈಮನಸ್ಯಕ್ಕೆ ಕಾರಣ ಆಗುತ್ತೆ. ಅಂಥದ್ದನ್ನು ಮಾಡಬೇಡ ಅಂತ ಹೀಗೆ ತಾನು ಕಾಡಿಗೆ ಹೊರಟು ಹೋದ ಮೇಲೆ ಸೀತೆ ನಡ್ಕೊಳ್ಬೇಕಾದ ರೀತಿಗಳು ಏನು ಅಂದರೆ ಇದೆಲ್ಲವೂ ರಾಮಾಯಣದ ಒಂದು ಎಂಥ ಸೌಜನ್ಯವನ್ನು ನಾವು ಮನೆ ಅಂತಂದಾಗ ಒಂದು ಚೌಕಟ್ಟಿನಲ್ಲಿ ಒಬ್ಬರೇ ಇರುವುದಲ್ಲ, ಅದು ಒಂದು ಕೂಡು ಕುಟುಂಬ ಅಂತಂದಾಗ ಎಲ್ಲರ ಜೊತೆಗೆ ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದನ್ನು ಪ್ರತಿ ಕ್ಷಣದಲ್ಲೂ ಅಂದರೆ ಗಂಡ ಹೆಂಡಂದಿರ ಮಾತು ಅನ್ನೋದು ಒಂದಾದರೆ ತಂದೆ ಮಕ್ಕಳ ಮಾತು, ತಾಯಿ ಮಕ್ಕಳ ಮಾತು, ಅಣ್ಣ ತಮ್ಮಂದಿರ ಮಾತು, ಅತ್ತೆ ಸೊಸೆಯ ಮಾತು, ಹೀಗೆ ಪ್ರತಿಯೊಂದು ಮಾತಿನಲ್ಲೂ ಇರುವ ಬಾಂಧವ್ಯದ ಮಹತ್ವವನ್ನು ಅತ್ಯಂತ ಚೆನ್ನಾಗಿ ಮುಂದೆ ರಾಮಾಯಣ ವಿವರಿಸ್ತಾ ಹೋಗುತ್ತೆ. ಹೀಗೆ ವೈದೇಹಿ ರಾಮನ ಈ ಮಾತುಗಳನ್ನೆಲ್ಲ ಕೇಳಿ ಕಿಮಿದಂ ಭಾಷಸೇ ರಾಮ ವಾಕ್ಯಂ ಲಘುತಯಾ ಧ್ರುವಂ ತ್ವಯಾ ಯದಪಹಾಸ್ಯಂ ಮೇ ಶ್ರುತ್ವಾ ನರವರಾತ್ಮಜ. ರಾಜನ್, ನೀನು ಈ ಮಾತನಾಡುವುದನ್ನು ಕೇಳ್ತಾ ಇದ್ದರೆ ನನಗೆ ನೀನು ಬೇಕು ಅಂತ ಅಪಮಾನ ಮಾಡುವುದಕ್ಕೋಸ್ಕರನೇ ಈ ಮಾತುಗಳನ್ನು ಆಡ್ತಾ ಇದ್ದಿ ಅಂತ ಅನ್ನಿಸ್ತಾ ಇದ್ದೆ. ಸ್ವಲ್ಪ ಪ್ರಣಯಾದೇವ ಸಂಕ್ರುದ್ಧ ಭರ್ತಾರಮಿದಮಬ್ರವೀತ್. ಕೋಪ ಇತ್ತು, ಕೋಪದ ಜೊತೆಗೆ ಪ್ರೀತಿ ಇತ್ತು. ಕೋಪ ಪ್ರೀತಿ ಬೆರೆತ ಜಗಳಕ್ಕೆ ಸೀತೆ ರಾಮನ ಜೊತೆಗೆ ನಿಂತಳು. ಆ ಪ್ರೀತಿ ಬೆರೆತ ಕೋಪದ ತಾಪದ ಮಾತುಗಳು ಹೇಗಿದ್ದವು, ಆ ಮಾತುಗಳಿಂದ ರಾಮ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ, ಆದರೆ ಆ ಕೋಪದಿಂದ ತಾನೇನು ಹೇಳಬೇಕಿತ್ತೋ ಅದೆಲ್ಲವನ್ನು ರಾಮನಿಗೆ ಹೇಗೆ ಮುಟ್ಟಿಸಿದಳು, ಈ ಎಲ್ಲ ಸಂಗತಿಗಳನ್ನು ನಾವು ಮತ್ತೆ ನಾಳೆಯ ದಿವಸ ಆ ಪ್ರಸಂಗವನ್ನು ಸೇರಿದಾಗ ನೋಡೋಣ. ಮನಸ್ಸಿನಲ್ಲಿ ನಿರಂತರವಾದ ಒಂದು ಎಚ್ಚರದ ಸ್ಥಿತಿ ಹೀಗಿದ್ದರೆ ನಮ್ಮ ಬದುಕು ನೆಮ್ಮದಿಯಿಂದ ಇರುತ್ತೆ. ಅಂದರೆ ರಾಮಾಯಣ ಕಲಿಸುವ ಮಾತು ಒಂದಾದರೆ ಈಗಿನ ಪರಿಸ್ಥಿತಿ ಇದು ಅನಿವಾರ್ಯ ಅಂತನೂ ನಮಗೆ ಗೊತ್ತಿದೆ. ನಾವೇ ಸ್ವೀಡನ್ನು ಮತ್ತು ತೈವಾನ್ ಮೊದಲಾದ ದೇಶಗಳಲ್ಲಿ ಈ ದಿಗ್ಬಂಧನಗಳಿಲ್ಲದೆಯೇ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಹೊಣೆಯನ್ನು ಸರಿಯಾಗಿ ಹೊತ್ತು ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನಾಗಲಿ ರೋಗದ ನಿರ್ವಹಣೆಯನ್ನಾಗಲಿ ಅದು ತೊಂದರೆಯಾಗದಂತೆ ಹೆಚ್ಚು ಬಾಧಿಸದಂತೆ ನೋಡಿಕೊಳ್ಳುವುದಕ್ಕೆ ಅವರು ಪ್ರಜ್ಞಾಪೂರ್ವಕವಾಗಿ ಪ್ರಜೆಗಳಲ್ಲಿ ಮೂಡಿಸಿದಂತಹ ಅರಿವು ಅಥವಾ ಆ ಮೂಲಕವಾಗಿ ಅವರು ನಡೆದುಕೊಂಡ ರೀತಿ ಆ ದೇಶದ ಉಳಿವಿಗೆ ಕಾರಣ ಆಗಿದೆ ಅಂತ ಅನ್ನೋದನ್ನು ಮೆಚ್ಚುತ್ತಾ ಇದೆ ಜಗತ್ತು. ಅಂಥ ರೀತಿಯಲ್ಲಿ ನಮಗೂ ಕೂಡ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಆದರೂ ಸಂಯಮ ತಪ್ಪಿ ಇಷ್ಟು ದಿನಗಳ ಒದ್ದಾಟ ನಮಗೆ ಒಂದು ರೀತಿ ಕಷ್ಟವಾದೀತು ಅನ್ನುವ ಯೋಚನೆಯಿಂದ ಹೇಗಾದರೂ ಈಗ ಒಂದು ಸರ್ತಿ ಮನಸ್ಸು ಬಿಚ್ಚಿ ಎಲ್ಲ ಕರ್ತವ್ಯಗಳನ್ನು ಮಾಡಬೇಕು ಅಂತ ಒಬ್ಬ ಅತ್ಯಂತ ಸಮಯ ಪಾಲಕನಾದ ಒಬ್ಬ ಶಿಷ್ಯ ನಡೆಸುವಂತೆ ನಾವು ಇದನ್ನು ಮಾಡಬಾರದ್ದನ್ನೂ ಕೂಡ ಸೇರಿಸಿ ಮನಸೋ ಇಚ್ಛೆ ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡ್ರೆ ಅದರಿಂದ ಮತ್ತಷ್ಟು ಅಪಾಯ ಇದೆ. ಆ ದೃಷ್ಟಿಯಿಂದ ತಾಳ್ಮೆ ವಹಿಸೋಣ. ಜೊತೆಗೆ ನಿಯಮಗಳನ್ನು ಸರಿಯಾಗಿ ಪಾಲಿಸೋಣ. ಗೊತ್ತಿದೆ ನಿಯಮಗಳನ್ನು ನಾವು ಪ್ರತಿ ದಿವಸ ಕೇಳ್ತಾನೆ ಇರ್ತೇವೆ, ಆದರೂ ಅಸಡ್ಡೆ ನಮಗೇನಾದೀತು ಅಂತ ಕೆಲವರದು ಒಂದು ರೀತಿ ಅಸಡ್ಡೆ. ಆದರೆ ಹೇಗಿದ್ರೂ ಒಂದು ದಿವಸ ಸಾಯಲೇಬೇಕು, ಹೀಗೆ ಸಾಯೋಣ, ಅದು ಹೇಗೆ ಹಣೆಯಲ್ಲಿ ಬರೆದಿದೆಯೋ ಹಾಗಾಗುತ್ತೆ ಅಂತ ಒಂದು ರೀತಿ ನಿರ್ಲಕ್ಷ್ಯ ಭಾವವೂ ಇರಬಹುದು. ಇದು ಯಾವುದೂ ಆಗದೆ ಕೇವಲ ನಮ್ಮ ತೊಂದರೆ ಮಾತ್ರ ಅಲ್ಲ, ನಮ್ಮ ಜೊತೆಗೆ ನಮ್ಮ ಹಿರಿಯರಿದ್ದಾರೆ, ಅತ್ಯಂತ ಚಿಕ್ಕ ಮಕ್ಕಳಿರ್ತಾರೆ. ಒಂದು ದೇಶದ ಹಳೆ ಬೇರು
ಇನ್ನೊಂದು ಹೊಸ ಚಿಗುರು. ಇದು ಎರಡೂ ಕೂಡ ಕಳಚಿ ಹೋದರೆ ಮರಕ್ಕೆ ಸ್ವಾರಸ್ಯವೇ ಇರುವುದಿಲ್ಲ. ಯಾಕೆಂದರೆ ಬೇರು ಹೋಯಿತು ಅಂತಂದ್ರೂ ಮರ ಸಾಯುತ್ತೆ, ಚಿಗುರು ನಾಶ ಆಯಿತು ಅಂತಂದರೆ ಬಹಳ ಕಾಲ ಮತ್ತೆ ಮುಂದೆ ಮರ ಬಾಳುವುದು ಸಾಧ್ಯ ಇಲ್ಲ. ಈ ಎಚ್ಚರದೊಂದಿಗೆ ನಮ್ಮ ತಾಳ್ಮೆ ಪ್ರಾರ್ಥನೆ ಎರಡೂ ಜೊತೆಗಿರಲಿ ಅಂತ ಆಶಿಸುತ್ತಾ ಪ್ರಳಯೋದನ್ವ ಹಾಡನ್ನು ನಿತ್ಯವೂ ಹೇಳುವ ಒಂದು ಪರಿಪಾಠದಂತೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಳಯೋದನ್ವದುದೀರ್ಣ ಜಲ ವಿಹಾರ ನಿಮಿಷಾಂಗಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಚರಮಾಂಗೋದ್ಧೃತಮಂದರತಟಿನಂ ಕೂರ್ಮಶರೀರಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಶಿತದಂಷ್ಟ್ರೋದ್ಧೃತಕಾಶ್ಯಪತನಯಂ ಸೂಕರರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ನಿಶಿತ ಪ್ರಾಗ್ರ್ಯ ನಖೇನ ಜಿತಸುರಾರಿಂ ನರಸಿಂಹಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ತ್ರಿಪದೌ ವ್ಯಾಪ್ತ ಚತುರ್ದಶ ಭುವನಂ ವಾಮನರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕ್ಷಪಿತ ಕ್ಷತ್ರಿಯ ವಂಶ ನಗಧರಂ ಭಾರ್ಗವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ದಯಿತಾ ಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಮುರಳೀ ನಿಸ್ವನ ಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಪಟುಚಾಟೀಕೃತ ನಿಸ್ಫುಟ ಜನತಂ ಶ್ರೀಘನ ಸಂಜ್ಞಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಪರಿನಿರ್ಮೂಲಿತ ದುಷ್ಟ ಜನಕುಲಂ ವಿಷ್ಣು ಯಶೋಜಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನಾಶು ಧನ್ವಂತರೇ ಹರೇ. ಈ ಪ್ರಾರ್ಥನೆ ನಿರಂತರ ನಮ್ಮ ಜೊತೆಗಿರಲಿ. ಆ ಮೂಲಕ ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲೆ ಮತ್ತೆ ಯಶಸ್ವಿಯಾಗಿ ಮೊದಲಿನಂತೆ ಈ ಭಾರತದ ನಡೆಯನ್ನು ಮುಂದುವರಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ನಮ್ಮೆಲ್ಲರಿಗೂ ಭಗವಂತ ಒದಗಿಸಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪ